ನಮಸ್ತೆ ಸ್ನೇಹಿತರೆ, ನಾನು ಇಂದಿನ ವಿಡಿಯೋದಲ್ಲಿ ಎಲೆಕ್ಟ್ರಿಕಲ್ ಕರೆಂಟ್, ಓಮ್ಸ್ ಲಾ, ಡ್ರಿಫ್ಟ್ ಆಫ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಆರಿಜಿನ್ ಆಫ್ ರೆಸಿಸ್ಟಿವಿಟಿಯ ಬಗ್ಗೆ ವಿವರಿಸಿದ್ದೆ. ಆ 3ನೇ ಅಧ್ಯಾಯದಲ್ಲಿ ಮುಂದುವರೆದ ಭಾಗವಾಗಿ ನಾನು ಹೇಳಿದೆ ಸ್ಟಡಿ ಕರೆಂಟ್ ಫ್ಲೋ ಆಗ್ತಾ ಇದ್ದರೆ ಕಂಡಕ್ಟ್ರಲ್ಲಿ ಅಂತ ಹೇಳ್ತಿದ್ದೆ. ಸ್ಟಡಿ ಕರೆಂಟ್ ಯಾವಾಗ ಫ್ಲೋ ಆಗುತ್ತೆ? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬೇಕು. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಮೇಂಟೈನ್ ಮಾಡೋದೇನು? ನಾವು ಬೇಸಿಕಲಿ ತುಂಬ ಇಂದಿನ ಕಾಲದಿಂದಲೂ ಸಹ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಮೇಂಟೈನ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಸೋರ್ಸ್ ಸೆಲ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಎಲೆಕ್ಟ್ರೋಲೈಟಿಕ್ ಸೆಲ್ ಆರ್ ಸಿಂಪ್ಲಿ ಕೆಮಿಕಲ್ ಸೆಲ್. So this is the device which converts chemical energy into electrical energy, or it is the device used to maintain steady current in a circuit. ಒಂದು ಸರ್ಕ್ಯೂಟಲ್ಲಿ ಸ್ಟಡಿ ಕರೆಂಟನ್ನು ಮೇಂಟೈನ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಸೋರ್ಸ್, ದಿಸ್ ಇಸ್ ದ ಎಲೆಕ್ಟ್ರಿಕಲ್ ಸೆಲ್ ಆರ್ ಎಲೆಕ್ಟ್ರೋಲೈಟಿಕ್ ಸೆಲ್. ಸೆಲ್ ಅಂದರೆ ಯಾವ ರೀತಿ ಇರುತ್ತೆ, ಅದರ ಪೂರ ಕಾಂಪೋಸಿಷನ್ ಯಾವ ರೀತಿ ವರ್ಕ್ ಆಗುತ್ತೆ ಹೇಳೋದಿಲ್ಲ, ಜಸ್ಟ್ ರಫ್ ಡಯಾಗ್ರಾಮ್ ಹೇಳ್ತೀನಿ. ಸೆಲ್ ಅಂದರೆ ಇಟ್ ಕನ್ಸಿಸ್ಟ್ಸ್ ಆಫ್ ಎ ಕಂಟೈನರ್, ಒಂದು ದೊಡ್ಡ ಕಂಟೈನರ್ ಇರುತ್ತೆ. ಕಂಟೈನರ್ ಫಿಲ್ಡ್ ವಿತ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಇರುತ್ತೆ. ಇದರಲ್ಲಿ 2 ಮೆಟಾಲಿಕ್ ರಾಡ್ಗಳನ್ನ ಇಮ್ಮರ್ಸ್ ಮಾಡಿರ್ತಾರೆ. ಒನ್ ಈಸ್ ಕಾಲ್ಡ್ ಪಾಸಿಟಿವ್ ಎಲೆಕ್ಟ್ರೋಡ್ ಆ್ಯಂಡ್ ಅನದರ್ ಇಸ್ ಕಾಲ್ಡ್ ನೆಗೆಟಿವ್ ಎಲೆಕ್ಟ್ರೋಡ್. ದೀಸ್ ಆರ್ ಮೆಟಾಲಿಕ್ ರಾಡ್ಸ್. ಪಾಸಿಟಿವ್ಗೇನೋ ಕಾಪರ್ ಯೂಸ್ ಮಾಡ್ತಾರೆ, ಜಿಂಕ್ ಯೂಸ್ ಮಾಡ್ತಾರೆ, ಮೋಲ್ಟನ್ ಸೋಡಿಯಂ ಕ್ಲೋರೈಡ್ನ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಯೂಸ್ ಮಾಡ್ತಾರೆ. ಈ ಥರ ಅರೇಂಜ್ಮೆಂಟ್. ದಿಸ್ ಇಸ್ ಎ ಸೆಲ್. ಇಟ್ ಕನ್ಸಿಸ್ಟ್ಸ್ ಆಫ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಅಂಡ್ 2 metal rods. One is called positive, another is called negative. So one is positive electrode, negative electrode. This electrolytic solution ಏನಾಗುತ್ತೆ, ಪಾಸಿಟಿವ್ ಅಂಡ್ ನೆಗೆಟಿವ್ ಅಯಾನ್ಸ್ ಆಗಿ ಸಪ್ರೇಟ್ ಆಗಿ, ಪಾಸಿಟಿವ್ ಅಯಾನ್ ಒಂದರಲ್ಲಿ ಡಿಸಾಲ್ವ್ ಒಂದರಲ್ಲಿ ಡಿಪಾಸಿಟ್ ಆದರೆ ಇನ್ನೊಂದರಲ್ಲಿ ನೆಗೆಟಿವ್ ಅಯಾನ್ ಆಗುತ್ತೆ. ಆಸ್ ಎ ರಿಸಲ್ಟ್ it develop a positive potential, that is a plus Vp. This is the potential difference of positive electrode with respect to the electrolyte adjacent to this electrode. ಇದರ ಪಕ್ಕದ ಎಲೆಕ್ಟ್ರೋಲೈಟ್ಗೂ ಇಲ್ಲಿಗೂ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿದೆ ಅಂದರೆ Vp. ಇಟ್ ಡೆವಲಪ್ ಎ ನೆಗೆಟಿವ್ ಪೊಟೆನ್ಷಿಯಲ್, ಸೇ -Vn, ನೆಗೆಟಿವ್ ಎಲೆಕ್ಟ್ರೋಡ್. ಸಿಂಪಲ್. ದಿಸ್ is the potential difference between this electrode and the electrolyte adjacent to this rod. So this develop positive potential and this rod develop negative potential because this dissolution of ions. This potential difference between positive and negative electrodes in open circuit, ಅದನ್ನ ಕ್ಲೋಸ್ ಮಾಡಿಲ್ಲ, ಬೇರೆ ಎಕ್ಸ್ಟರ್ನಲ್ ರೆಸಿಸ್ಟರ್ಗೆ ಹಾಕಿಲ್ಲ. ಈಗ ಈ 2 ಟರ್ಮಿನಲ್ಗಳ ನಡುವೆ ಇರತಕ್ಕಂಥ ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೆ ವಿ ಕಾಲ್ EMF ಡಿನೋಟೆಡ್ ಬೈ ಎಪ್ಸಲಾನ್. EMF ಹೇಳೋದು E ಅಂತೀವಿ, ಬಟ್ ಬರೆಯೋದು ಎಪ್ಸಲಾನ್. ಯಾಕೆ ಅಂದರೆ E is used to represent electric fieldಗೆ, ಹಾಗಾಗಿ ಕನ್ಫ್ಯೂಷನ್ ಬೇಡ ಅಂತ ಬೇರೆ ಸಿಂಪಲ್ ಯೂಸ್ ಮಾಡ್ತೀವಿ. ಸೊ EMF is defined as it is the potential difference between positive and negative electrode of the cell in open circuit. Positive electrode is Vp minus negative electrode is minus Vn. Minus into minus plus, that is Vp plus Vn. So this is called EMF of the cell. EMF means electromotive force. ಇದು ಆ್ಯಕ್ಚುಲಿ ಫೋರ್ಸ್ ಅಲ್ಲ, ಇದು ಪೊಟೆನ್ಷಿಯಲ್ ಡಿಫ್ರೆನ್ಸ್. ಬಿಕಾಸ್ ಆಫ್ ಸಮ್ ಹಿಸ್ಟಾರಿಕಲ್ ರೀಸನ್ ಇದಕ್ಕೆ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಕರಿತೀವಿ. ಆ ಕಾಲದಲ್ಲಿ ಪೊಟೆನ್ಷಿಯಲ್ ಅವೆಲ್ಲ ಡಿಫೈನ್ ಮಾಡಿರಲಿಲ್ಲ ಟರ್ಮ್ಸ್, ಇದು ತುಂಬ ಮೊದಲೇ ಡಿಫೈನ್ ಮಾಡಿದ ಟರ್ಮ್. ಸೊ ದಟ್ ಈಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎಲೆಕ್ಟ್ರೋಡ್ಸ್ ಇನ್ ಓಪನ್ ಸರ್ಕ್ಯೂಟ್. ಇಫ್ an external resistor is connected, ನೋಡ್ರಿ ಈ ಸೆಲ್ಗೆ. ಸೊ ದಿಸ್ ಸೆಲ್ ಇಸ್ ರೆಪ್ರೆಸೆಂಟೆಡ್ ಬೈ ದ ಸಿಂಬಲ್. ಇದು ಬ್ಯಾಟ್ರಿ ಅಥವಾ ಸೆಲ್ಲನ್ನು ರೆಪ್ರೆಸೆಂಟ್ ಮಾಡೋದು ಈ ರೀತಿ. ದಿಸ್ ಇಸ್ ಪಾಸಿಟಿವ್ ಟರ್ಮಿನಲ್, ದಿಸ್ ಇಸ್ ನೆಗೆಟಿವ್ ಟರ್ಮಿನಲ್. ಇದರ EMF ಅನ್ನು ಇಲ್ಲೇ ಬರಿತೀವಿ, ಇಂಟರ್ನಲ್ ರೆಸಿಸ್ಟೆನ್ಸ್ ಇಲ್ಲಿ ಬರ್ತೀವಿ. ಹಾಗಂದ್ರೆ ಏನು ನೋಡುವ, ಅಥವಾ ಇದ್ರ ಪಕ್ಕದಲ್ಲಿ ರೆಸಿಸ್ಟೆನ್ಸ್ ಯೂಸ್ ಮಾಡಿ ಸಹ ಬರೀತಾರೆ. ಈ ರೀತಿ ಬರೆದ್ರೆ ಇದ್ರ ಇಂಟರ್ನಲ್ ರೆಸಿಸ್ಟೆನ್ಸ್ ಆರ್. ಹಾಗಂದ್ರೆ ಏನು ನೋಡು, ಇದಕ್ಕೆ ಇಫ್ ಯು ಕನೆಕ್ಟ್ ಎನ್ ಎಕ್ಸ್ಟರ್ನಲ್ ರೆಸಿಸ್ಟರ್, ಇಲ್ಲಿ ಕನೆಕ್ಟ್ ಮಾಡಿದೆ ಅಂತ ಅಂದ್ಕೊಂಡ್ರೆ ನೋಡ್ರಿ. ಸೊ ದೀಸ್ ಆರ್ ಕನೆಕ್ಟೆಡ್ ಟು ಎನ್ ಎಕ್ಸ್ಟರ್ನಲ್ ರೆಸಿಸ್ಟರ್ ಆರಿಗೆ ಕನೆಕ್ಟ್ ಮಾಡಿದ್ದೀನಿ. ಇದ್ರದ್ದು ಪ್ಲಸ್ Vp ಮೈನಸ್ Vn ಪೊಟೆನ್ಷಿಯಲ್ ಇದೆ. ಈಗೇನಾಗುತ್ತೆ, ಎನ್ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಸೆಟಪ್ ಇನ್ ದ ಸರ್ಕ್ಯೂಟ್ ಇಫ್ I ಇಸ್ ದ ಸ್ಟಡಿ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಸರ್ಕ್ಯೂಟ್ ಅಂತ ಅಂದ್ಕೊಂಡ್ರೆ, ಈಗ ಈ ಎಂಟೈರ್ ಸರ್ಕ್ಯೂಟಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ ನೋಡ್ರಿ. ದಿಸ್ ದ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಪಾಸಿಟಿವ್ ಚಾರ್ಜ್. ಈಗ ಫ್ಲೋ ಆಗ್ತಾ ಇದೆ, ಇದ್ರೊಳಗೂ ಫ್ಲೋ ಆಗುತ್ತೆ, ಇಲ್ಲಿಂದ ಹೀಗೆ ಕಂಟಿನ್ಯೂಸ್ ಆಗಿ ಕರೆಂಟ್ I ಫ್ಲೋ ಆಗ್ತಾ ಇದೆ. ನೌ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟರ್ಮಿನಲ್ಸ್ ಈಸ್ ದ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಫ್ ದ ಸೆಲ್ ಈಸ್. ಸೊ ಇಲ್ಲಿಂದ ಇಲ್ಲಿಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿದೆ ಅಂದರೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಫ್ರಮ್ ಇಲ್ಲಿ ಪಾಯಿಂಟ್ ಬೇಕಾದ್ರೆ ಎ ಅಂತ್ಕೋ, ಇದಕ್ಕೆ ಪಾಯಿಂಟ್ ಬಿ ಅಂತ್ಕೋ. ಸೊ ದಿಸ್ ಪಾಯಿಂಟ್ ಇಸ್ ಬಿ. ಇಲ್ಲಿಂದ ಇಲ್ಲಿಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿದೆ ಅಂದರೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಫ್ರಮ್ ಪಾಯಿಂಟ್ ಪಿ ಟು ಎ, ದಟ್ ಈಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಫ್ರಮ್ ಪಿ ಟು ಎ ಪ್ಲಸ್ potential difference from A to B plus potential difference from B to N.
ಸೊ ಇಲ್ಲಿಂದ ಇಲ್ಲಿಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿದೆ ಅಂದರೆ ಇಲ್ಲಿಂದ ಇಲ್ಲಿಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಪ್ಲಸ್ ಇಲ್ಲಿಂದ ಇಲ್ಲಿಗೆ ಪ್ಲಸ್ ಇಲ್ಲಿಂದ ಇಲ್ಲಿಗೆ 3 ನೋಡ್ರಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ ಈ ಟರ್ಮಿನಲ್ ಇಂದು ಸೊ ದಿಸ್ ಆಲ್ವೇಸ್ ಮೇಂಟೈನ್ಸ್ ಪಾಸಿಟಿವ್ ಪೊಟೆನ್ಷಿಯಲ್, ಇದು ಕಡಿಮೆ ಇರುತ್ತೆ, ದಟ್ ಈಸ್ ಪ್ಲಸ್ ವಿ ಪಿ ಅಂತ ಕರೆದಿದ್ದೆ. ಎ ಬಿ ಇಲ್ಲಿಂದ ಇಲ್ಲಿಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು ನೋಡ್ರಿ, ಕರೆಂಟ್ ಈ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ತಾ ಇದೆ, ಕರೆಂಟ್ ಐ ಇಸ್ ಫ್ಲೋಯಿಂಗ್, ಕರೆಂಟ್ ಫ್ಲೋ ಆಗುತ್ತೆ ಅಂದರೆ ದಿಸ್ ಸೈಡ್ ಈಸ್ ಅಟ್ ಹೈಯರ್ ಪೊಟೆನ್ಷಿಯಲ್. ನಿಮಗೆ ಗೊತ್ತಿದೆ ಕರೆಂಟ್ ಆಲ್ವೇಸ್ ಫ್ಲೋ ಫ್ರಮ್ ಹೈಯರ್ ಪೊಟೆನ್ಷಿಯಲ್ ಟು ಲೋಯರ್ ಪೊಟೆನ್ಷಿಯಲ್, ಹಾಗಾಗಿ ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ, ಕರೆಂಟ್ ಇಲ್ಲಿಂದ ಇಲ್ಲಿ ಫ್ಲೋ ಆಗ್ತಾ ಇದೆ. ದೆನ್ ದಟ್ ಸೊಲ್ಯೂಷನ್ ಆಲ್ಸೋ ಆಫರ್ ಸರ್ಟೆನ್ ರೆಸಿಸ್ಟೆನ್ಸ್, ಅದಕ್ಕೆ ನಾವು ಇಂಟರ್ನಲ್ ರೆಸಿಸ್ಟೆನ್ಸ್, ದ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಎಲೆಕ್ಟ್ರೋಲೈಟ್ ಆಫ್ ದ ಸೆಲ್ ಇಸ್ ಕಾಲ್ಡ್ ಇಟ್ಸ್ ಇಂಟರ್ನಲ್ ರೆಸಿಸ್ಟೆನ್ಸ್. ಇಫ್ ಆರ್ ಇಸ್ ದ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಎಲೆಕ್ಟ್ರೋಲೈಟ್, ದೆನ್ ದ ಪೊಟೆನ್ಷಿಯಲ್ ಡ್ರಾಪ್ ನೋಡ್ರಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ನನಗೆ ಇದು ವಿ ಎ ಮೈನಸ್ ವಿ ಬಿ ಆಗಬೇಕು. ವಿ ಎ ಇಸ್ ಅಟ್ ಲೋಯರ್ ಪೊಟೆನ್ಷಿಯಲ್, ವಿ ಬಿ ಇಟ್ ಹೈಯರ್ ಪೊಟೆನ್ಷಿಯಲ್. ಲೋಯರ್ ಮೈನಸ್ ಹೈಯರ್ ನೆಗೆಟಿವ್ ಬರುತ್ತೆ, ಇದು ನೆಗೆಟಿವ್ ಬರುತ್ತೆ ಅಂದರೆ ಪೊಟೆನ್ಷಿಯಲ್ ಡ್ರಾಪ್ ಎಷ್ಟು ಓಮ್ಸ್ ಲಾ ಪ್ರಕಾರ ಕರೆಂಟ್ ಇಂಟು ರೆಸಿಸ್ಟೆನ್ಸ್ ಐ ಇಂಟು ಆರ್. ಇಲ್ಲಿಂದ ಇಲ್ಲಿಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ದಟ್ ಈಸ್ ಪೊಟೆನ್ಷಿಯಲ್ ಅಟ್ ಬಿ ಮೈನಸ್ ಪೊಟೆನ್ಷಿಯಲ್ ಅಟ್ ಎನ್. ಪೊಟೆನ್ಷಿಯಲ್ ಅಟ್ ಬಿ ಇದು ಹೈಯರ್ ಪೊಟೆನ್ಷಿಯಲ್ ಇದೆ, ಇದು ನೆಗೆಟಿವ್ ಇದೆ, ಪಾಸಿಟಿವ್ ಮೈನಸ್ ಇಂಟು ಮೈನಸ್ ನೆಗೆಟಿವ್ ಅಂದರೆ ಪಾಸಿಟಿವ್ ಆಗುತ್ತೆ. ದಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ಪ್ಲಸ್ ವಿ ಎನ್. ಸೊ ವಿ ಎನ್ ವಿ ಪಿ ಇಸ್ ನಥಿಂಗ್ ಬಟ್ ಇ ಎಮ್ ಎಫ್ ದ ಸೆಲ್ ಇ ಮೈನಸ್ ಐ ಆರ್. ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಫ್ ದ ಸೆಲ್ when it is connected to an external resistance. When steady current I is flowing through the circuit, then the terminal potential difference is V is equal to E minus IR. ಇದೇ ಬರುತ್ತೆ ನೋಡ್ರಿ, ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಾಗ ದಿಸ್ ಇಸ್ ದ ಪೊಟೆನ್ಷಿಯಲ್ ಜನರೇಟೆಡ್ ಬೈ ದ ಸೆಲ್. ಈ ಸೆಲ್ ಇಷ್ಟು ಜನರೇಟ್ ಮಾಡಿದೆ, ಮತ್ತು ಈ ಎಲೆಕ್ಟ್ರಾನ್ ಫ್ಲೋ ಆಗಲಿಕ್ಕೆ ದಟ್ ಸೆಲ್ ಆಲ್ಸೋ ಆಫರ್ಡ್ ಸರ್ಟೆನ್ ರೆಸಿಸ್ಟೆನ್ಸ್. ಅದರಿಂದ ಎಷ್ಟು ಎನರ್ಜಿನ ಕನ್ಸ್ಯೂಮ್ ಮಾಡಿದೆ ಅಂದರೆ ಓಮ್ಸ್ ಲಾ ಪ್ರಕಾರ ಇಷ್ಟು ಕನ್ಸ್ಯೂಮ್ ಮಾಡಿದೆ. ಉಳಿದಿದ್ದೆಷ್ಟು ಫೈನಲಿ ಇಷ್ಟು ಟರ್ಮಿನಲ್ ಉಳಿದಿದ್ದು. ಅಂದರೆ ಏನಾದರೂ ವರ್ಕ್ ಮಾಡ್ತಾ ಇದ್ದೀರಿ, ಒಂದು 500 ರೂಪೀಸ್ ನಿಮಗೆ ಡೈಲಿ ಲೇಬರ್ ಚಾರ್ಜ್ ಕೊಡ್ತಾ ಇದ್ದಾರೆ, ನೀವು ಸಾಯಂಕಾಲ ಹೊರಗೆ ಹೋಗುವ ನಿಮ್ಮ ಪಾಕೆಟಲ್ಲಿ 500 ಇರಬೇಕು. ಬಟ್ ಅಲ್ಲಿ ಕೆಲಸ ಮಾಡುವಾಗ ಕ್ಯಾಂಟೀನಲ್ಲಿ 50 ರೂಪಾಯಿ ಊಟ ಮಾಡಿದ್ರಿ ಅಂದರೆ ವಾಪಸ್ ಹೋಗ್ತಾರೆ 450 ಉಳಿತು. ಸೊ ನೀವು ಅರ್ನ್ ಮಾಡಿದ್ದೆಷ್ಟು 500, ಉಳಿದಿದ್ದು ಮಾತ್ರ 450. ಯಾಕೆಂದರೆ ಇದು ಇಂಟರ್ನಲ್ ರೆಸಿಸ್ಟೆನ್ಸ್, ನೀವು ಇಂಟರ್ನಲ್ ಅಲ್ಲಿ ಕನ್ಸ್ಯೂಮ್ ಮಾಡಿದ್ರಿ. ಟರ್ಮಿನಲ್ ಸಿಗೋದು ಹಾಗೆ, ಕರೆಂಟ್ ಫ್ಲೋ ಆಗ್ತಾ ಇತ್ತು ಅಂದರೆ ಪೊಟೆನ್ಷಿಯಲ್ ಜನರೇಟೆಡ್ ಮೈನಸ್ ಪೊಟೆನ್ಷಿಯಲ್ ಡ್ರಾಪ್ ಇನ್ಸೈಡ್ ದ ಸೆಲ್ ಡ್ಯೂ ಟು ಇಟ್ಸ್ ಇಂಟರ್ನಲ್ ರೆಸಿಸ್ಟೆನ್ಸ್. ದಿಸ್ ಇಸ್ ದ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ದ ಎಕ್ಸ್ಟರ್ನಲ್ ರೆಸಿಸ್ಟರ್ ಆಲ್ಸೋ. ಇದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಎಕ್ಸ್ಟರ್ನಲ್ ರೆಸಿಸ್ಟರ್ ಅಷ್ಟೇ ಆಗಿರುತ್ತೆ. ಹಾಗಾದ್ರೆ ಓಮ್ಸ್ ಲಾ ಪ್ರಕಾರ ದಟ್ ಪೊಟೆನ್ಷಿಯಲ್ ಡ್ರಾಪ್ ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. ದಿಸ್ ಇಸ್ ಓಮ್ಸ್ ಲಾ. ಈ ಎರಡು ಈಕ್ವೇಷನ್ ಈಕ್ವೇಟ್ ಮಾಡಿದ್ರೆ ಐ ಇಂಟು ಆರ್ ಇಸ್ ಈಕ್ವಲ್ ಟು ಇ ಮೈನಸ್ ಐ ಆರ್. ಇದನ್ನ ರೀಅರೇಂಜ್ ಮಾಡಿದ್ರೆ, ರೀಅರೇಂಜ್ ಮಾಡಪ್ಪ, ಐ ಕಾಮನ್ ತೆಗಿತೀನಿ, ಆರ್, ಸೊ ದಿಸ್ ಇಸ್ ಸ್ಮಾಲ್ ಆರ್, ಐ ಆರ್ ಪ್ಲಸ್ ಸ್ಮಾಲ್ ಆರ್ ಇಸ್ ಈಕ್ವಲ್ ಟು ಇ. ನೋಡ್ರಿ ಇದನ್ನ ಲೆಫ್ಟ್ ಸೈಡ್ ತೊಗೊಂಡಿನಿ, ಐ ಕಾಮನ್ ತೆಗೆದಿನಿ, ಆರ್ ಪ್ಲಸ್ ಆರ್ ಇಸ್ ಈಕ್ವಲ್ ಟು ಇ. ಆರ್ ಕರೆಂಟ್ ಐ ಇಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್. This is the expression for current in a circuit when cell of EMF E and internal resistance R is connected to an external resistor capital R. This expression is asked once for 3 marks in your annual exam. ಹಾಗಾಗಿ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಕಾನ್ಸೆಪ್ಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೂ ಸಹ ಕೇಳಿದ್ದಾರೆ. ಸೊ ದಿಸ್ ಈಸ್ ಅಬೌಟ್ ಸೆಲ್ ಇ ಎಮ್ ಎಫ್ ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್. ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದರೆ ಇಟ್ ಈಸ್ ದ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಸೆಲ್ ಇಟ್ ಸೆಲ್ಫ್. ಆ ಸೆಲ್ ಆಫರ್ ಮಾಡ್ತಾ ಇರೋದು. ಇಟ್ ಇಸ್ ದ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಸೆಲ್ ಇಟ್ ಸೆಲ್ಫ್ ಫಾರ್ ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಕಾಲ್ಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಸೊ ಮುಂದುವರೆದ ಹಾಗೆ ಈ ಸೆಲ್ಸ್ ಒಂದಿದ್ರೆ ಹೇಗೆ ಅಂತ ನೋಡಿದ್ವಿ. ಸೆಲ್ಸ್ ಒಂದಕ್ಕಿಂತ ಜಾಸ್ತಿ ಇದ್ರೆ ಅದರ ಎಫೆಕ್ಟಿವ್ ಇ ಎಮ್ ಎಫ್ ಯಾವ ರೀತಿ ಇರುತ್ತೆ ಅಂತ ನೋಡುವ. ದಟ್ ಈಸ್ ಕಾಲ್ಡ್ ಕಾಂಬಿನೇಷನ್ ಆಫ್ ಸೆಲ್ಸ್ ನೋಡುವ. ಕಾಂಬಿನೇಷನ್ ನೋಡಿದ್ರೆ, ಕಾಂಬಿನೇಷನ್ ಆಫ್ ಸೆಲ್ಸ್, ಕಾಂಬಿನೇಷನ್ ಆಫ್ ಸೆಲ್ಸ್. ಸೊ ಎರಡನೇ ಚಾಪ್ಟ್ರಲ್ಲಿ ನೀವು ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್ನ ಕಲ್ತಿದ್ರಿ. ಥ್ಯಾಂಕ್ ಯು ಸರ್. ಈ ಚಾಪ್ಟ್ರಲ್ಲಿ ನಾವು ಕಾಂಬಿನೇಷನ್ ಆಫ್ ಸೆಲ್ಸ್ ಅದೇ ರೀತಿ 2 ರೀತಿ ಕಾಂಬಿನೇಷನ್ ಮಾಡ್ಬೋದು. ಒಂದು ಸೀರೀಸ್ ಕಾಂಬಿನೇಷನ್, ಇನ್ನೊಂದು ಪ್ಯಾರಲಲ್ ಕಾಂಬಿನೇಷನ್. ಸೀರೀಸ್ ಮೊದಲು ಸೀರೀಸ್ ಕಾಂಬಿನೇಷನ್ ನೋಡುವ. ಸೀರೀಸ್ ಕಾಂಬಿನೇಷನ್ ಆಫ್ 2 cells. ಸೀರೀಸ್ ಕಾಂಬಿನೇಷನ್ ಆಫ್ 2 cells. ವಾಟ್ ಈಸ್ ಸೀರೀಸ್ ಕಾಂಬಿನೇಷನ್? ನಿಮ್ಗೆ ಇಂದು ಗೊತ್ತಿದೆ, ಆದರೂ ಇನ್ನೊಮ್ಮೆ ರೀಕಾಲ್ ಮಾಡುವ. ಸೀರೀಸ್ ಕಾಂಬಿನೇಷನ್ ಮೀನ್ಸ್ ಎಂಡ್ ಟು ಎಂಡ್ ಕನೆಕ್ಷನ್ ಬಿಟ್ವೀನ್ 2 ಪಾಯಿಂಟ್ಸ್. ಎಂಡ್ ಟು ಎಂಡ್ ಸೀರಿಯಲ್ ಲೈಟ್ಸ್ ಇರ್ತವೆ ತಾನೆ, ಸೀರಿಯಲ್ ಲೈಟ್ಸ್ ಒಂದಾದ್ಮೇಲೆ ಒಂದೊಂದ್ರ ಪಕ್ಕ ಕಲೆಕ್ಟ್ ಮಾಡ್ತಾ ಹೋಗ್ತೀವಿ. ಆ ರೀತಿ ಎಂಡ್ ಟು ಎಂಡ್ ಕನೆಕ್ಷನ್ ಬಿಟ್ವೀನ್ 2 ಪಾಯಿಂಟ್ಸ್ ಇಸ್ ಕಾಲ್ಡ್ ಸೀರೀಸ್ ಕಾಂಬಿನೇಷನ್ ಅಂತ ಕರಿತೀವಿ. ನಾವು ಸೀರೀಸಲ್ಲಿ ಸಿಂಪ್ಲೆಸ್ಟ್ ಫಾರ್ಮ್ ದಟ್ ಈಸ್ 2 cells ಇರೋದನ್ನೇ ಸ್ಟಡಿ ಮಾಡುವ. ಕನ್ಸಿಡರ್ 2 cells. ದಿಸ್ ಇಸ್ ಎ ಫಸ್ಟ್ ಸೆಲ್,
cell, its EMF is E1, internal resistance R1 is connected in series with another cell. This is a second cell of EMF E2 and internal resistance R2. They are connected between the points A. This is C, center point ಗೆ B ಅಂತ ಅಂದ್ಕೊಡ್ರಿ. ಸೊ ನೋಡ್ರಿ, two cells are said to be in series ಯಾವಾಗ one terminal from each cell is joined together. ನೋಡ್ರಿ, ಎರಡು ಸೆಲ್ ಇಂದ ಒಂದು ಟರ್ಮಿನಲ್ ಜಾಯಿಂಡ್ ಟುಗೆದರ್ ಅಂಡ್ ಅದರ್ ಟರ್ಮಿನಲ್ ಆಫ್ ಬೋತ್ ಸೆಲ್ಸ್ ಇಸ್ ಲೆಫ್ಟ್ ಫ್ರೀ. ಅದರ ಟರ್ಮಿನಲ್ ಫ್ರೀ ಬಿಟ್ಟಿದ್ವಿ, ಒಂದು ಟರ್ಮಿನಲ್ ಜಾಯಿನ್ ಮಾಡಿದ್ವಿ. ಇಂತಹ ಕನೆಕ್ಷನ್ಗೆ ನಾವು ಸೀರೀಸ್ ಕಾಂಬಿನೇಷನ್ ಅಂತ ಕರೀತಾರೆ. ಲೆಟ್ ಐ ಬಿ ದ ಸ್ಟಡಿ ಕರೆಂಟ್ ಫ್ಲೋಯಿಂಗ್ ಥ್ರೂ ದಿಸ್ ಸೆಲ್ಸ್ ಅಂತ ಅಂದ್ಕೊಡ್ರಿ. ಹೇಗರಿಯುತ್ತೆ ನಿಮಗೆ ಕನ್ಫ್ಯೂಸ್ ಆದರೆ ಬೇಕಾದ್ರೆ ನಿಮ್ಮ ಕನ್ವೀನಿಯನ್ಸ್ಗೆ ಎಕ್ಸ್ಟರ್ನಲ್ ರೆಸಿಸ್ಟರ್ ಆರ್ ಬರ್ಕೊಡ್ರಿ, ನಿಮ್ಗೆ ಈಸಿ ಅರ್ಥ ಆಗುತ್ತೆ. ಇಫ್ ದಿಸ್ ಕಾಂಬಿನೇಷನ್ ಆಫ್ ಸೆಲ್ಸ್ ಮಾಡೋ ಕೆಲಸನ ಈ ಎರಡು ಸೆಲ್ಗಳು ಏನು ಮಾಡ್ತಾ ಇದ್ದಾವೆ, ಈ ಎರಡು ಸೆಲ್ಗಳು ಸೇರಿ ಈ ಎಕ್ಸ್ಟರ್ನಲ್ ಸರ್ಕ್ಯೂಟ್ ಅಲ್ಲಿ ಸ್ಟಡಿ ಕರೆಂಟ್ ಐ ಮೇಂಟೈನ್ ಮಾಡ್ತಾ ಇದ್ದಾವೆ. ಈ ಎರಡರ ಕೆಲಸನ ಒಂದೇ ಒಂದು ಸೆಲ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಈಕ್ವಾಲೆಂಟ್ ಸೆಲ್ ಅಂತ ಕರಿತೀವಿ. ದಿಸ್ ಇಸ್ ದ ಈಕ್ವಾಲೆಂಟ್ ಸೆಲ್. ಇಟ್ ಆಲ್ಸೋ ಮೇಂಟೈನ್ ದ ಸೇಮ್ ಸ್ಟಡಿ ಕರೆಂಟ್ ಐ ಥ್ರೂ ದ ಸೇಮ್ ಎಕ್ಸ್ಟರ್ನಲ್ ರೆಸಿಸ್ಟರ್ ಆರ್. ಇದಕ್ಕೆ ನಾವು ಈಕ್ವಾಲೆಂಟ್ ಸೆಲ್. ಯಾಕೆಂದ್ರೆ ಈ ಎರಡು ಸೆಲ್ಗಳು ಮಾಡುವ ಕೆಲಸನ ಇದೊಂದೇ ಸೆಲ್ ಮಾಡ್ತಾ ಇದೆ. ಇದ್ರ ಕೆಲಸ ಏನು? ಇಟ್ ಈಸ್ ಮೇಂಟೈನಿಂಗ್ ಸ್ಟಡಿ ಕರೆಂಟ್ ಹೈ ಥ್ರೂ ದ ಎಕ್ಸ್ಟರ್ನಲ್ ರೆಸಿಸ್ಟರ್ ಆರ್. ಇದು ಅಷ್ಟನ್ನೇ ಮೇಂಟೈನ್ ಮಾಡ್ತಾ ಇದೆ. ಇದರ ಇ ಎಮ್ ಎಫ್ಗೆ ಇ ಈಕ್ವಲೆಂಟ್, ಇಂಟರ್ನಲ್ ರೆಸಿಸ್ಟೆನ್ಸ್ಗೆ ಆರ್ ಈಕ್ವಲೆಂಟ್. ದಿಸ್ ಇಸ್ ದ ಪಾಯಿಂಟ್ಸ್ ಎ ಅಂಡ್ ಸಿ ಅಂತ ಅಂದ್ಕೊಳ್ಳುವ. ಸೊ ಹಾಗಾದ್ರೆ ನೋಡ್ರಿ, ಇದರ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ V1 ಆಗಲಿ, ಇದರ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ V2 ಆಗಿರಲಿ. ದಿಸ್ ಇಸ್ V1 ಅಂಡ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಾಂಬಿನೇಷನ್ ಇಸ್ ಕ್ಯಾಪಿಟಲ್ V ಅಂತ ಅಂದ್ಕೋ. ಸೊ ಸೀರೀಸ್ ಕಾಂಬಿನೇಷನ್ ಅಲ್ಲಿ therefore potential difference across the combination V is equal to V1 plus V2. obvious V is equal to V1 plus V2. V1 V2 ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ V1 V2 ನಾನು ಇಲ್ಲೇ ಬರಿಲ್ಲ, ನಾವು ಸ್ವಲ್ಪ ಸ್ಪೇಸನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ತೀನಿ. ಸೊ ದಿಸ್ ಈಸ್ ರೆಸಿಸ್ಟೆನ್ಸ್ R1, ದಿಸ್ ಈಸ್ R2, ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ V1, ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ V2. ಅಕ್ರಾಸ್ ದ ಕಾಂಬಿನೇಷನ್ ಈಸ್ ಪೊಟೆನ್ಷಿಯಲ್ V ಅಂತ ಕರೆದಿನಿ. therefore V is equal to V1 plus V2. ಸೊ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಎಕ್ಸ್ಪ್ರೆಷನ್ ಹಾಕಿದ್ರೆ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ ಎಸ್ ಎಲ್ ಇಸ್ ಈಕ್ವಲ್ ಟು ಇ ಮೈನಸ್ ಐ ಆರ್. ಇದರ ಇ ಎಮ್ ಎಫ್ ಇಸ್ ಇ ಮೈನಸ್ ಕರೆಂಟ್ ಇಸ್ ಐ, ರೆಸಿಸ್ಟೆನ್ಸ್ ಇಸ್ R1. V1 is equal to E1 minus IR1. ಅದೇ ರೀತಿ V2 ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಪ್ಲಸ್ E2 ಮೈನಸ್ IR2. ಇವನ್ನ ರಿಅರೇಂಜ್ ಮಾಡ್ರಿ. ದ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಾಂಬಿನೇಷನ್ ಈಸ್ E1 ಪ್ಲಸ್ E2 ಒಂದು ಗ್ರೂಪ್ ಮೈನಸ್ ಐ ಕಾಮನ್ ತೆಗೆದ್ರೆ R1 ಪ್ಲಸ್ R2. ಫಾರ್ ದಿಸ್ ಈಕ್ವಲೆಂಟ್ ಸರ್ಕ್ಯೂಟ್ ಇದಕ್ಕೆ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ V is equal to E equivalent minus the same current I and R equivalent. And comparing these two equation, ಇವೆರಡನ್ನ ಕಂಪೇರ್ ಮಾಡಿದ್ರೆ E equivalent ಪ್ಲೇಸ್ ಅಲ್ಲಿ E1 plus E2 ಇದೆ. therefore the equivalent EMF of two cells connected in series is, it is simply the algebraic sum of EMF of two cells. then equivalent internal resistance is also sum of internal resistance of individual cells. so this is the expression for equivalent EMF and equivalent internal resistance of two cells connected in series. ಈ ರೀತಿ ಕನೆಕ್ಟ್ ಮಾಡಿದಾಗ, ಇದಕ್ಕಿಂತ ಜಾಸ್ತಿ ಇದ್ರೆ n ನಂಬರ್ ಆಫ್ ಸೆಲ್ಸ್ ಕನೆಕ್ಟ್ ಮಾಡಿದ್ರೆ ಇದೇ ರೀತಿ ಪಾಸಿಟಿವ್ ಟು ನೆಗೆಟಿವ್, ಪಾಸಿಟಿವ್ ಟು ನೆಗೆಟಿವ್, ಪಾಸಿಟಿವ್ ಟು ನೆಗೆಟಿವ್, ಇದೇ ರೀತಿ n ನಂಬರ್ ಆಫ್ ಸೆಲ್ಸ್ ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ವಿ ಅಂದ್ರೆ ಸೇಮ್ ಎಕ್ಸ್ಪ್ರೆಷನ್ ಈಕ್ವಲೆಂಟ್ ಇ ಎಮ್ ಎಫ್ ಇಸ್ ಈಕ್ವಲ್ ಟು E1 ಪ್ಲಸ್ E2 ಪ್ಲಸ್ ಒನ್ ಅಪ್ ಟು ಪ್ಲಸ್ En ಬರುತ್ತೆ. ಇವೆಲ್ಲರದು ಇ ಎಮ್ ಎಫ್ ಸೇಮ್ ಇತ್ತು ಅಂದ್ರೆ ದಿಸ್ ಇಸ್ ಸಿಂಪ್ಲಿ n ಟೈಮ್ಸ್ ಇ ಎಮ್ ಎಫ್ ಆಫ್ ಸಿಂಗಲ್ ಸೆಲ್. ಇ ಈಕ್ವಲೆಂಟ್ ಇಸ್ n ಇಂಟು ಇ. ಅಂದ್ರೆ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಇ ಎಮ್ ಎಫ್ ಆಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಬ್ಯಾಟ್ರಿ ಶೆಲ್ಗಳಲ್ಲಿ ಒಂದು ಶೆಲ್ಲಿಗೆ ವರ್ಕ್ ಆಗಲ್ಲ ಅಂದ್ರೆ ಎರಡು ಸೀರೀಸ್ ಎಲ್ಲ ಆಗ್ತೀರಿ. ಅಂದ್ರೆ ಅಲ್ಲಿ ಕರೆಂಟ್ ಹರಿಸಲಿಕ್ಕೆ 1.5 ವೋಲ್ಟ್ ಪೊಟೆನ್ಷಿಯಲ್ ಸಫಿಷಿಯೆಂಟ್ ಆಗಲ್ಲ. ಅಂತ ಸಮಯದಲ್ಲಿ ನಾವು ಸೀರೀಸ್ ಕಾಂಬಿನೇಷನ್ ಅಲ್ಲಿ ಶೆಲ್ ಅನ್ನು ಜೋಡಿಸಿದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಜಾಸ್ತಿ ಆಗುತ್ತೆ. ಆಸ್ ಎ ರಿಸಲ್ಟ್ ಕರೆಂಟ್ ಇನ್ಕ್ರೀಸ್ ಆಗುತ್ತೆ. ಇಂಟರ್ನಲ್ ರೆಸಿಸ್ಟೆನ್ಸ್ ಆಬ್ವಿಯಸ್ಲಿ ಆಡ್ ಆಗ್ತಾ ಹೋಗುತ್ತೆ. ರೆಸಿಸ್ಟರ್ಸ್ ಎಷ್ಟು ಸೆಲ್ ಇದಾವೋ ಇಲ್ಲೂ ಸಹ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಅಲ್ಲಿ ಫ್ಲೋ ಆಗಬೇಕು, ಇಲ್ಲೂ ಸಹ ಫ್ಲೋ ಆಗಬೇಕು. ಎಷ್ಟೇ ಸೆಲ್ ಆದರೂ ಅದರಲ್ಲಿ ಫ್ಲೋ ಆಗಬೇಕು. ಇಂಟರ್ನಲ್ ರೆಸಿಸ್ಟೆನ್ಸ್ ಸಹ ಆಬ್ವಿಯಸ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದಿಸ್ ಇಸ್ ಅಬೌಟ್ ಸೀರೀಸ್ ಕಾಂಬಿನೇಷನ್. ದೆನ್ ಪ್ಯಾರಲಲ್ ಕಾಂಬಿನೇಷನ್ ನೋಡ್ತಾ ಹೋದ್ರೆ ಪ್ಯಾರಲಲ್ ಕಾಂಬಿನೇಷನ್ ಆಫ್ ಟೂ ಸೆಲ್ಸ್. ಈ ಸೀರೀಸ್ ಕಾಂಬಿನೇಷನ್ 5 ಮಾರ್ಕ್ಸ್ಗೆ ಒಮ್ಮೆ ಕೇಳಿದ್ದಾರೆ. ಈ ಪ್ಯಾರಲಲ್ ಕಾಂಬಿನೇಷನ್ 2 ಬಾರಿ ಕೇಳಿದ್ದಾರೆ. ಪ್ಯಾರಲಲ್ ಕಾಂಬಿನೇಷನ್ ಆಫ್ ಟೂ ಸೆಲ್ಸ್. ಸೊ ನಿಮಗೆ ಗೊತ್ತಿದೆ ಪ್ಯಾರಲಲ್ ಕಾಂಬಿನೇಷನ್ ಅಂದ್ರೆ ಏನು ಅಂದ್ರೆ ಕನೆಕ್ಷನ್ ಬಿಟ್ವೀನ್ ದ ಸೇಮ್ ಟೂ
ಪಾಯಿಂಟ್ಸ್ ಇಸ್ ಕಾಲ್ಡ್ ಪ್ಯಾರಲಲ್. ಎಂಡ್ ಟು ಎಂಡ್ ಕನೆಕ್ಷನ್ ಇಸ್ ಸೀರೀಸ್. ಪ್ಯಾರಲಲ್ ಅಂದ್ರೆ ಕನೆಕ್ಷನ್ ಬಿಟ್ವೀನ್ ದ ಸೇಮ್ 2 ಪಾಯಿಂಟ್ಸ್. ಕೆಪಾಸಿಟರ್ ನೋಡಿದ್ರಲ್ಲ, ಎರಡು ಕೆಪಾಸಿಟರ್, ಇವೆರಡನ್ನು ಸೇಮ್ ಪಾಯಿಂಟ್ಗೆ ಈ ರೀತಿ ಕನೆಕ್ಟ್ ಮಾಡಿದ್ರೆ ಪ್ಯಾರಲಲ್. ಸೆಲ್ಸ್ ಅಲ್ಲೂ ಹಾಗೆ. ಕನ್ಸಿಡರ್ 2 cells, ಸೇಮ್. ದಿಸ್ ಇಸ್ ದ ಫಸ್ಟ್, ಸೆಕೆಂಡ್, positive, negative. These are the 2 cells. They are connected in parallel, end to end connection. So they are connected in parallel between the points. This is point A, this is point B. Its EMF is say E1, internal resistance R1, E2, internal resistance R2. They are connected in parallel. Understanding a external circuit to baritini. This is R, the maintained steady current I. Let I1 be the current flowing through the branch of first cell and I2 be the current flowing through the branch of second cell ಅಂತ ಅಂದ್ಕೊಡ್ರಿ. ನೋಡ್ರಿ, ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಏನ್ ಮಾಡಿದ್ವಿ? ದ ಪಾಸಿಟಿವ್ ಟರ್ಮಿನಲ್ಸ್ ಆಫ್ ದ ಸೆಲ್ ಆರ್ ಜಾಯಿಂಡ್ ಟುಗೆದರ್ ಅಂಡ್ ನೆಗೆಟಿವ್ ಟರ್ಮಿನಲ್ಸ್ ಆರ್ ಜಾಯಿಂಡ್ ಟುಗೆದರ್ ಸಪರೇಟ್ಲಿ. ನೋಡಿ, ಪಾಸಿಟಿವ್ ಟರ್ಮಿನಲ್ ಅಲ್ಲಿ ಇಲ್ಲಿ ಜಾಯಿನ್ ಮಾಡಿನೇ, ನೆಗೆಟಿವ್ ಇಲ್ಲಿ. ಈ ರೀತಿ ಕಾಂಬಿನೇಷನ್ಗೆ ನಾವು ಪ್ಯಾರಲಲ್ ಕಾಂಬಿನೇಷನ್ ಅಂತ ಕರಿತೀವಿ. ಇಫ್ ದಿಸ್ ಸೆಲ್ ಇಸ್ ರಿಪ್ಲೇಸ್ಡ್ ಬೈ ಅನ್ ಈಕ್ವಲೆಂಟ್ ಸೆಲ್. ಈಕ್ವಲೆಂಟ್ ಸೆಲ್ ಅಂದ್ರೆ ಈ ಎರಡು ಸೆಲ್ಗಳು ಸೇರಿ ಏನ್ ಮಾಡ್ತಿದಾವೆ? ದೇ ಆರ್ ಮೇಂಟೈನಿಂಗ್ ಕರೆಂಟ್ ಐ ಥ್ರೂ ದ ಎಕ್ಸ್ಟರ್ನಲ್ ರೆಸಿಸ್ಟರ್. ಇದು ಒಂದೇ ಸೆಲ್ ಅಷ್ಟೇ ಕರೆಂಟ್ ಮೇಂಟೈನ್ ಮಾಡ್ತು ಅಂದ್ರೆ ದಿಸ್ ಇಸ್ ಕಾಲ್ಡ್ equivalent cell. Between the points AB, its EMF is E equivalent, resistance is R equivalent, and it also maintain the same steady current I through the external resistance. ಆಗ ನಾವು ಇದಕ್ಕೆ equivalent cell ಅಂತ ಕರಿತೀವಿ. ಸೊ ಈ ಕಾಂಬಿನೇಷನ್ ಅಲ್ಲಿ ನೋಡ್ರಿ, ಬೇಸಿಕ್ ಐಡಿಯಾ ಏನಾಗುತ್ತೆ? I1 I2 ಬರ್ತಾ ಇದೆ, ಎರಡು ಸೇರಿ ಮುಂದೋಗುತ್ತೆ. ಬೇಸಿಕ್ ಇಕ್ವೇಶನ್ ಇದೆ ಬರ್ತಾ, I is equal to I1 plus I2. ಈ ಐಡಿಯಾದಲ್ಲಿ ಸ್ಟಾರ್ಟ್ ಮಾಡಿ. ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಕಾನ್ಸ್ಟೆಂಟ್. ಇಫ್ V is the terminal potential difference, it is same for both the cells. ಪ್ಯಾರಲಲ್ ಕಾಂಬಿನೇಷನಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಕಾಂಬಿನೇಷನ್ ಇಸ್ ಸೇಮ್ ಇರುತ್ತೆ. ಸೀರೀಸಲ್ಲಿ ಕರೆಂಟ್ ಸೇಮ್ ಇರುತ್ತೆ. ಆ ಇಕ್ವೇಷನ್ನ ನಾವು ಹೀಗೆ ಪ್ರೊಸೀಡ್ ಮಾಡಿದರೆ, ನಿಮ್ಗೆ ಏನಾದರೂ ಈ ಇಕ್ವೇಷನ್ನ ಡಿರೈವ್ ಮಾಡಲಿಕ್ಕೆ ಡೀಟೇಲ್ ಆಗಿ ಬೇಕು ಅಂದರೆ ಯೂಟ್ಯೂಬಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿ ಬೈ ಪಂಚಾಕ್ಷರಪ್ಪ KE ಅಂತ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರಿ ಅಂದರೆ ಈ ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದನ್ನ ಡಿರೈವೇಷನ್ನ ಸಂಪೂರ್ಣವಾಗಿ ಬೇಕು ಅಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿರಿ, ಅದರಲ್ಲಿ ಡಿರೈವೇಷನ್ನ ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡೀನಿ. ಇದನ್ನು ಆ್ಯಕ್ಚುಲಿ 5 ಮಾರ್ಕ್ಸ್ಗೆ 2 ಬಾರಿ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇದನ್ನು ನಾವು ಈಕ್ವಾಲೆಂಟ್ಗೆ ಹಿಂದಿನ ರೀತಿ ಡಿರೈವ್ ಮಾಡ್ತಾ ಹೋದರೆ ಫೈನಲಿ ವಿಲ್ ಗೆಟ್ ಎಕ್ಸ್ಪ್ರೆಷನ್ ಯಾವ ರೀತಿ ಬರುತ್ತೆ ಅಂದರೆ, ಪ್ಯಾರಲಲ್ ಕಾಂಬಿನೇಷನ್ಗೆ ಈಕ್ವಲೆಂಟ್ EMF is equal to E1 R2 plus E2 R1 divided by R1 plus R2. This is the expression for equivalent EMF. ಅದೇ ರೀತಿ equivalent internal resistance R equivalent is equal to R1 R2 by R1 plus R2. ಎರಡೇ ಇತ್ತು ಅಂದರೆ ಇಷ್ಟು ಸಿಂಪಲ್ ಇರುತ್ತೆ. ಎರಡಕ್ಕಿಂತ ಜಾಸ್ತಿ ಇದ್ದರೆ ಈಕ್ವೇಷನ್ ಕಾಂಪ್ಲಿಕೇಟ್ ಆಗುತ್ತೆ. ಅದು ಬೇಡ ಅಂದರೆ ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಯಾಕೆ ಬರಿಬೋದು ಅಂದರೆ, ಇದನ್ನ ಡಿವೈಡ್ ಮಾಡಿದರೆ E equivalent by R equivalent is equal to will get E1 by R1 plus E2 by R2 ಆಗುತ್ತೆ. ಇದೇ 1 by R equivalent ತಗೊಂಡ್ರೆ 1 by R1 plus 1 by R2. ದಿಸ್ ಇಸ್ ದ ಸಿಂಪ್ಲೆಸ್ಟ್ ಫಾರ್ಮ್. ಹಾಗಾಗಿ ಲಾರ್ಜ್ ನಂಬರ್ ಆಫ್ ಸೆಲ್ಸ್ ಇದ್ವು ಅಂದರೆ ಇದು ಈಸಿ ಆಗುತ್ತೆ. ಜಾಸ್ತಿ ಇದ್ವು ಅಂದರೆ ಪ್ಲಸ್ ಮುಂದುವರಿಸ್ತಾ ಹೋಗೋದು, ಪ್ಲಸ್ E3 by R3 ಸೋ ಆನ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಈಕ್ವಲೆಂಟ್ EMF ಇನ್ ಸೀರೀಸ್ ಕಾಂಬಿನೇಷನ್. ಏನಾದರೂ ಇದರಲ್ಲೇ ಕಾಂಬಿನೇಷನಲ್ಲಿ ನೋಡ್ರಿ, ಒಂದಕ್ಕಿಂತ ಜಾಸ್ತಿ ಇದ್ವು ಅಂದರೆ ಕಂಟಿನ್ಯೂ ಆಗುತ್ತೆ. ಇಫ್ n ಐಡೆಂಟಿಕಲ್ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ಹಾಗಾದ್ರೆ ಏನಾಗುತ್ತೆ? n ಐಡೆಂಟಿಕಲ್. ಈ ಪಾರ್ಟ್ಗೆ ಹೋಗ್ತೀನಿ ನೋಡ್ರಿ, ಎಲ್ಲ ಸೇಮ್ ಇದೆ ಅಂದರೆ ದಟ್ ಈಸ್ 1 by R equivalent is equal to n times 1 by R. Therefore R equivalent is equal to R divided by n ಆಗುತ್ತೆ. ರೆಸಿಸ್ಟೆನ್ಸ್ ಡಿಕ್ರೀಸಸ್, ಯಾಕೆಂದ್ರೆ ಪ್ಯಾರಲಲ್ ಆಗಿ ಹಾಕಿದ್ರೆ ಜಾಸ್ತಿ ದಾರಿಗಳು ಸಿಗ್ತವೆ ಎಲೆಕ್ಟ್ರಾನ್ ಫ್ಲೋ ಆಗಲಿಕ್ಕೆ. ಆಬ್ವಿಯಸ್ಲಿ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಹಾಗಾದ್ರೆ E equivalent by R equivalent ಏನಾಗುತ್ತೆ? ಆಗ E equivalent by R equivalent is equal to n ಟರ್ಮ್ಸ್ ಎಲ್ಲವೂ ಸೇಮ್ ಇದ್ದಾವೆ, n times E by R. ಸೊ R equivalent ಆ ಸೈಡಿಗೆ ಕಳಿಸಿದ್ರೆ R equivalent ವ್ಯಾಲ್ಯೂ R divided by n. n ಕ್ಯಾನ್ಸಲ್, R ಕ್ಯಾನ್ಸಲ್. therefore E equivalent is simply E. ನೋಡ್ರಿ, ಪ್ಯಾರಲಲ್ ಕಾಂಬಿನೇಷನಲ್ಲಿ ನೀವು ಎಷ್ಟೇ ಸೆಲ್ಗಳನ್ನ ಜೋಡಿಸಿದ್ರು ಅದರ EMF ಜಾಸ್ತಿ ಆಗಲ್ಲ. ಐಡೆಂಟಿಕಲ್ ಸೆಲ್ 10 ಹಾಕಿದ್ರು EMF ಸೇಮ್, 100 ಹಾಕಿದ್ರು EMF ಸೇಮ್, ನೀವು ಇನ್ಫೈನೈಟ್ ನಂಬರ್ ಆಫ್ ಸೆಲ್ಸ್ ಹಾಕಿದ್ರು ಸಹ EMF ಸೇಮ್ ಇರುತ್ತೆ. ಬಟ್ ಓನ್ಲಿ ಎಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗುತ್ತೆ. ಹಾಗಾಗಿ ನಾವು ಪ್ಯಾರಲಲ್ ಕಾಂಬಿನೇಷನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ವೆನ್ ಎವರ್ ವಿ ರಿಕ್ವೈರ್ಡ್ ಲಾರ್ಜ್ ಅಮೌಂಟ್ ಆಫ್ ಕರೆಂಟ್, ಜಾಸ್ತಿ ಕರೆಂಟ್ ಬೇಕು ಅಂದರೆ ವಿ ಗೋ ಫಾರ್ ಪ್ಯಾರಲಲ್ ಕಾಂಬಿನೇಷನ್. ಪೊಟೆನ್ಷಿಯಲ್ ಡಿಫರೆನ್ಸ್ ಜಾಸ್ತಿ ಬೇಕು ಅಂದರೆ ವಿ ಗೋ ಫಾರ್ ಸೀರೀಸ್ ಕಾಂಬಿನೇಷನ್ಗೆ ಹೋಗ್ತೀವಿ. ಸೊ ದಿಸ್ ಇಸ್ ಅಬೌಟ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ಸೆಲ್ಸ್. ಸೊ ಇಲ್ಲಿಯವರೆಗೆ ನಾವು
ಓಮ್ಸ್ ಲಾ ಮತ್ತು ಓಮ್ಸ್ ಲಾನ ಯೂಸ್ ಮಾಡಿ ಸರ್ಕ್ಯೂಟ್ಗಳನ್ನ ಅನಾಲಿಸಿಸ್ ಮಾಡೋದು ಹೇಗೆ ಅಂತ ಕಲ್ತ್ವಿ. ಓಮ್ಸ್ ಲಾವನ್ನ ಯಾವಾಗ ಯೂಸ್ ಮಾಡ್ಬೋದು ಅಂದರೆ ಸರ್ಕ್ಯೂಟ್ಗಳು ಸಿಂಪಲ್ ಇದ್ದರೆ, ಸಿಂಪಲ್ ಇನ್ ಅನದರ್ ವರ್ಡ್ ಈಸಿಯಾಗಿ ಸರ್ಕ್ಯೂಟ್ ಎಲಿಮೆಂಟ್ಸ್ ಸೀರೀಸಲ್ಲಿದ್ದಾವೋ ಅಥವಾ ಪ್ಯಾರಲಲ್ ಇದ್ದಾವೋ ಅಂತ ಗೊತ್ತಾದರೆ ಆ ಸಂದರ್ಭದಲ್ಲಿ ನಾವು ಓಮ್ಸ್ ಲಾನ ಅಪ್ಲೈ ಮಾಡ್ಬೋದು. ಬಟ್ ಕೆಲವು ಸಿಚುವೇಶನ್ಗಳಲ್ಲಿ ಸರ್ಕ್ಯೂಟ್ ಸೀರೀಸ್ ಪ್ಯಾರಲಲ್ ಗೊತ್ತಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಸರ್ಕ್ಯೂಟ್ ತೊಗೊತೀನಿ. ಲೆಟ್ ಅಸ್ ಕನ್ಸಿಡರ್ ದಿಸ್ ಎ ಸರ್ಕ್ಯೂಟ್. So this is a simple circuit. So ನೋಡ್ರಿ, ಲಾರ್ಜ್ ನಂಬರ್ ಆಫ್ ಸೆಲ್ಸ್, ರೆಸಿಸ್ಟರ್ಸ್ ಏನಿಲ್ಲ, ಇರೋದೇ 4 P, Q, R, S. These are the 4 resistor. This is the cell of EMF, internal resistance R. This is another battery. ನೋಡ್ರಿ, ಇಲ್ಲಿ ಎಂಡ್ ಎ, ಈ ಪಾಯಿಂಟ್ಗೆ ಬಿ ಅನ್ರಿ, ಬಿ, ದಿಸ್ ಇಸ್ ಸಿ, ದಿಸ್ ಪಾಯಿಂಟ್ ಇಸ್ ಡಿ. Between point A and C, these resistors are neither in series nor in parallel. ಸೀರೀಸ್ ಅಂದರೆ ಎಂಡ್ ಟು ಎಂಡ್ ಕಲೆಕ್ಷನ್. ನೋಡ್ರಿ, ಎಂಡ್ ಆಗಿಲ್ಲ, ಇಲ್ಲಿ ಬೇರೆ ಇನ್ನೊಂದು ಸರ್ಕ್ಯೂಟ್ ಬಂದಿದೆ. ಪ್ಯಾರಲಲ್ ಕನೆಕ್ಷನ್ ಬಿಟ್ವೀನ್ ದ ಸೇಮ್ 2 ಪಾಯಿಂಟ್ಸ್ ಇಲ್ಲ, ನಡುವೆ ಮತ್ತೆ ಬ್ರಾಂಚಸ್ ಚೇಂಜ್ ಆಗಿದೆ. ಇದು ಸಿಂಪಲ್ ಇದ್ರೂ ಸಹ ಇವು ಸೀರೀಸ್ ಮತ್ತು ಪ್ಯಾರಲಲ್ ರೀತಿಯಲ್ಲಿಲ್ಲ. ಅಂಥ ಸಂದರ್ಭದಲ್ಲಿ ಈ ಇಕ್ವೇಷನ್ ಅನಾಲಿಸಿಸ್ ಮಾಡಲಿಕ್ಕೆ, ಅನಾಲಿಸಿಸ್ ಅಂದರೆ ಬೇರೆ ಬೇರೆ ಬ್ರಾಂಚಲ್ಲಿ ಎಷ್ಟೆಷ್ಟು ಕರೆಂಟ್ ಇದೆ, ರೆಸಿಸ್ಟರಲ್ಲಿ ಎಷ್ಟೆಷ್ಟು ಪೊಟೆನ್ಷಿಯಲ್ ಡ್ರಾಪ್ ಆಗುತ್ತೆ ಕಂಡುಹಿಡಿಯಲಿಕ್ಕೆ ಓಮ್ಸ್ ಲಾದಿಂದ ಸಾಧ್ಯ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ವಿಲ್ ಗೋ ಫಾರ್ ಬೇಸಿಕ್ ಲಾಸ್ ಫಾರ್ಮುಲೇಟೆಡ್ ಬೈ ಕಿರ್ಚಾಫ್. ಕಿರ್ಚಾಫ್ ರೂಲ್ಸ್. ಸೊ ಯಾವಾಗ ಸಿಂಪಲ್ ಸರ್ಕ್ಯೂಟ್ ಇರಲಿಲ್ಲ ಅಂದರೆ, ಕಾಂಪ್ಲೆಕ್ಸ್ ಸರ್ಕ್ಯೂಟ್ ಆದರೆ, ದೋಸ್ ಕಾಂಪ್ಲೆಕ್ಸ್ ಸರ್ಕ್ಯೂಟ್ಸ್ ಆರ್ ಅನಲೈಸ್ಡ್ ಯೂಸಿಂಗ್ ಬೇಸಿಕ್ ರೂಲ್ಸ್ ಫಾರ್ಮುಲೇಟೆಡ್ ಬೈ ಕಿರ್ಚಾಫ್. ಈ ಕಿರ್ಚಾಫ್ ರೂಲ್ಸಿಗೆ ಹೋಗೋದಕ್ಕಿಂತ ಮೊದಲು ಆ ರೂಲಲ್ಲಿ ಯೂಸ್ ಮಾಡುವ ಕೆಲವಾರು ಟರ್ಮ್ಗಳ ಡೆಫಿನೇಷನ್ ನೋಡುವ. ಮೊದಲನೇದಾಗಿ ವಿ ಯೂಸ್ ಎಲೆಕ್ಟ್ರಿಕ್ ನೆಟ್ವರ್ಕ್. So electric network is a complex circuit. Complex means neither in series nor in parallel. Series parallel ಗೊತ್ತಾಗಲೇ ಇರೋದು ಅಂತ ಕಾಂಪ್ಲೆಕ್ಸ್ ಸರ್ಕ್ಯೂಟ್ consists of various circuit elements is called electric network. Another word we use is node or junction. ಸೊ ನೋಡ್ ಆರ್ ಜಂಕ್ಷನ್ ಸಾಮಾನ್ಯ ವರ್ಡ್ ಅಲ್ಲ, ನಿಮಗೆಲ್ಲ ಗೊತ್ತಿದೆ. ರಸ್ತೆಯಲ್ಲಿ ಜಂಕ್ಷನ್ ಅಂದರೆ 2ಕ್ಕಿಂತ ಜಾಸ್ತಿ ರಸ್ತೆಗಳು ಕೂಡೋದು. ಇಲ್ಲೂ ಸಹ ಜಂಕ್ಷನ್ ಅನ್ನೋದು ಎಲೆಕ್ಟ್ರಿಕ್ ನೆಟ್ವರ್ಕ್ ಅಲ್ಲಿ ಪಾಯಿಂಟ್ ಎ, ಬಿ, ಸಿ, ಡಿ ಇವೆಲ್ಲ ಜಂಕ್ಷನ್ಗಳೇ. ಜಂಕ್ಷನ್ ಇನ್ ಎನ್ ಎಲೆಕ್ಟ್ರಿಕ್ ನೆಟ್ವರ್ಕ್, ಜಂಕ್ಷನ್ ಇಸ್ ಎ ಪಾಯಿಂಟ್ ಅಟ್ ವಿಚ್ ಮೋರ್ ದ್ಯಾನ್ 2 ಕಂಡಕ್ಟರ್ಸ್ ಮೀಟ್. ನೋಡು, ಬಿದಲ್ಲಿ ಇದು ಒಂದು ಕಂಡಕ್ಟರ್, ಇದು ಒಂದು 3 ಕಂಡಕ್ಟರ್ ಮೀಟ್ ಆಗಿದೆ. ಸೊ 2ಕ್ಕಿಂತ ಜಾಸ್ತಿ ಕಂಡಕ್ಟರ್ ಮೀಟ್ ಆಗುವ ಪಾಯಿಂಟ್ಗೆ ನಾವು ಜಂಕ್ಷನ್ ಅಂತ ಕರಿತೀವಿ. ಅನದರ್ ವರ್ಡ್ ಇಸ್ ಲೂಪ್ ಆರ್ ಮೆಶ್. So in an electric network, loop or mesh is a closed path for the flow of current. ಚಿತ್ರದಲ್ಲಿ A, B, D, A is a loop, or B, C, D, B is a loop. It is a closed path for the flow of current. ಅದಕ್ಕೆ ನಾವು ಲೂಪ್ ಅಂತ ಕರಿತೀವಿ. With this idea, we move on to the Kirchhoff rules. Kirchhoff first rule ಏನೇನು ಹೇಳುತ್ತೆ ಅಂದರೆ, Kirchhoff's first rule is also called junction rule ಅಂತ ಕರಿತೀವಿ, because this rule is applicable to a junction. Kirchhoff's first rule is also called junction rule. In some books, Kirchhoff's first rule is also called Kirchhoff's current law, KCL ಅಂತಲೂ ಕರಿತೀವಿ. Kirchhoff's first rule or junction rule, it also called Kirchhoff's current law. ಈ ಫಸ್ಟ್ ರೂಲ್ ಏನು ಹೇಳುತ್ತೆ ಅಂದರೆ ತುಂಬ ಸಿಂಪಲ್. ದ ಫಸ್ಟ್ ರೂಲ್ ಸ್ಟೇಟ್ಸ್ ದಟ್ algebraic sum of currents, SUM, sum of currents at any junction of an electric network, is zero. This is the simple statement. ಈ ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ಆಲ್ಜಿಬ್ರಾಯಿಕ್ ಸಮ್ ಆಫ್ ಕರೆಂಟ್ಸ್ ಅಟ್ ಎನಿ ಜಂಕ್ಷನ್ ಆಫ್ ಎನ್ ಎಲೆಕ್ಟ್ರಿಕ್ ನೆಟ್ವರ್ಕ್ ಇಸ್ ಝೀರೋ. ಒಂದು ಜಂಕ್ಷನ್ ಅಲ್ಲಿ ಎಲ್ಲ ಕರೆಂಟ್ಗಳನ್ನ ಸಮ್ ಮಾಡಿದ್ರೆ, ವೆಕ್ಟೋರಿಯಲಿ ಅಲ್ಲ, ಇದು ವೆಕ್ಟರ್ ಅಲ್ಲ. ಆಲ್ಜಿಬ್ರಾಯಿಕ್ ಸಮ್ ಅಂದ್ರೆ ಅಲ್ಲಿಗೆ ಎಂಟರ್ ಆಗ್ತಿರೋನ ಪಾಸಿಟಿವ್ ಅಂದ್ರೆ ಅಲ್ಲಿಂದ ಲೀವ್ ಆಗೋನ ನೆಗೆಟಿವ್ ತಗೋ, ಪಾಸಿಟಿವ್ ನೆಗೆಟಿವ್, ಆ ರೀತಿ ನೀವು ಸಮ್ ಮಾಡಿದ್ರೆ ಅಂದ್ರೆ ನೆಟ್ ಕರೆಂಟ್ ಇಸ್ ಆಲ್ವೇಸ್ ಝೀರೋ. ಇದರಲ್ಲಿ ಜಂಕ್ಷನ್ ಅಲ್ಲಿ ಬೇರೆ ಬೇರೆ ಬ್ರಾಂಚ್ ಅಲ್ಲಿ ಇರುವ ಕರೆಂಟಿಗೆ ನೀನು ಹೆಸರು ಕೊಡ್ಕೋಬೇಕಾರೆ, ದಿಸ್ ಇಸ್ I1, this current say this is I2, this current is I2, this current is I3,
ಸೊ ಇಲ್ಲಿ ಕರೆಂಟ್ I4, ದಿಸ್ ಕರೆಂಟ್ ಇಸ್ I5 ಅಂತ ಅಂದ್ಕೊ. I5 ಅಂತ ಅಂದ್ಕೊಂಡ್ರೆ ಇಫ್ ಯು ಅಪ್ಲೈ ದ ರೂಲ್ ಟು ದ ಜಂಕ್ಷನ್ ಬಿಗೆ ಅಪ್ಲೈ ಮಾಡಿದ್ರೆ ದ ಆಲ್ಜಿಬ್ರಾಯಿಕ್ ಸಮ್ ಆಫ್ ಕರೆಂಟ್ಸ್ ನೋಡ್ರಿ ಇಲ್ಲಿ ಯಾವ್ಯಾವ ಬರ್ತಾ ಇದೆ, ಕರೆಂಟ್ I1 ಬರ್ತಾ ಇದೆ, I1 ಮತ್ತೆ ಕರೆಂಟ್ I2 ಇಸ್ ಆಲ್ಸೋ ಕಮಿಂಗ್ ಪ್ಲಸ್ I2, ಕರೆಂಟ್ I3 ಹೋಗ್ತಾ ಇದೆ, ದಟ್ ಈಸ್ ಮೈನಸ್ I3 ಇಸ್ ಈಕ್ವಲ್ ಟು 0, ಆರ್ ಸಿಂಪ್ಲಿ I1 ಪ್ಲಸ್ I2 ಇಸ್ ಈಕ್ವಲ್ ಟು I3. ದಿಸ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ಕಿರ್ಚಾಫ್ಸ್ ಫಸ್ಟ್ ರೂಲ್. ಇದನ್ನ ಈ ರೀತಿನೂ ಸ್ಟೇಟ್ ಮಾಡ್ಬೋದು. ಇಟ್ ಈಸ್ sum of currents entering the junction is equal to sum of currents leaving the junction. Algebraic sum ಆದ್ರೂ ಹೇಳ್ಬೋದು, ಅಥವಾ sum of currents entering is equal to sum of currents leaving. So this law is basically it is based on conservation of charges. ಯಾಕೆಂದ್ರೆ when steady current flows through the circuit, steady current ಹೋಗ್ತಾ ಇತ್ತು ಅಂದ್ರೆ there is no accumulation of charges at any part of the junction or at any part of the conductor. ಚಾರ್ಜ್ ಎಲ್ಲಿಯೂ ಅಕ್ಯುಮುಲೇಟ್ ಆಗಲ್ಲ. ಹಾಗಾಗಿ ಎಷ್ಟು ಚಾರ್ಜ್ ಬರ್ತವೋ ಅಷ್ಟು ಚಾರ್ಜ್ ಹೋಗಲೇಬೇಕು. ಸೊ ಇಟ್ ಈಸ್ ಬೇಸ್ಡ್ ಆನ್ ಕನ್ಸರ್ವೇಷನ್ ಆಫ್ ಚಾರ್ಜಸ್. ಸೆಕೆಂಡ್ ರೂಲ್ ಏನು ಹೇಳುತ್ತೆ ಅಂದರೆ, ಸೆಕೆಂಡ್ ಒನ್ ಈಸ್ ಕಿರ್ಚಾಫ್ಸ್ ಸೆಕೆಂಡ್ ರೂಲ್. ಕಿರ್ಚಾಫ್ಸ್ ಸೆಕೆಂಡ್ ರೂಲ್ ಈಸ್ ಆಲ್ಸೋ ಕಾಲ್ಡ್ ಲೂಪ್ ರೂಲ್. is also called loop rule because this rule is applicable to a loop and it is also called Kirchhoff's voltage law. ಇಂದ್ಲದು ಕಿರ್ಚಾಫ್ಸ್ ಕರೆಂಟ್ ಲಾ ಇದ್ದು, ಇದು ಕಿರ್ಚಾಫ್ಸ್ ವೋಲ್ಟೇಜ್ ಲಾ. ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಏನು ಹೇಳುತ್ತೆ ಅಂದರೆ, ಇದು ಸಿಮಿಲರ್ ಸ್ಟೇಟ್ಮೆಂಟ್. ಫಸ್ಟ್ ಇಂದು ಕರೆಂಟ್ಗೆ, ಎರಡನೇದು ವೋಲ್ಟೇಜ್ಗೆ. ದಿಸ್ ಲಾ ಸ್ಟೇಟ್ಸ್ ದಟ್ ದ ಆಲ್ಜಿಬ್ರಾಯಿಕ್ ಸಮ್ ಆಫ್ ಪೊಟೆನ್ಷಿಯಲ್ ಡ್ರಾಪ್, ದ ಆಲ್ಜಿಬ್ರಾಯಿಕ್ ಸಮ್ ಆಫ್ ಪೊಟೆನ್ಷಿಯಲ್ ಡ್ರಾಪ್ಸ್ ಅರೌಂಡ್ ಎನಿ ಕ್ಲೋಸ್ಡ್ ಲೂಪ್ ಆಫ್ ಎನ್ ಎಲೆಕ್ಟ್ರಿಕ್ ನೆಟ್ವರ್ಕ್ ಈಸ್ 0. ಅಲ್ಲಿ ಆಲ್ಜಿಬ್ರಾಯಿಕ್ ಸಮ್ ಆಫ್ ಕರೆಂಟ್ 0, ಇಲ್ಲಿ ಕ್ಲೋಸ್ಡ್ ಲೂಪ್ಗೆ ದ ಆಲ್ಜಿಬ್ರಾಯಿಕ್ ಸಮ್ ಆಫ್ ಪೊಟೆನ್ಷಿಯಲ್ ಡ್ರಾಪ್ಸ್ ಅರೌಂಡ್ ಎನಿ ಕ್ಲೋಸ್ಡ್ ಲೂಪ್ ಇನ್ವಾಲ್ವಿಂಗ್ ರೆಸಿಸ್ಟರ್ಸ್ ಅಂಡ್ EMF ಸೋರ್ಸಸ್ ಈಸ್ 0. ಯಾಕೆ ಅಂದರೆ ಸಿಮಿಲರ್ ಟು ಗ್ರಾವಿಟೇಷನಲ್ ಫೀಲ್ಡ್ ಅವರ್ ಎಲೆಕ್ಟ್ರಿಕ್ ಫೀಲ್ಡ್ ಆಸ್ ಆಲ್ಸೋ ಕನ್ಸರ್ವೇಟಿವ್. ನೋಡ್ರಿ, ಗ್ರಾವಿಟೇಷನಲ್ ಫೀಲ್ಡ್ ಅಲ್ಲಿ ಪೊಟೆನ್ಷಿಯಲ್ ಡಿಪೆಂಡ್ಸ್ ಆನ್ ದ ಪೊಸಿಷನ್. ಈ ಜಾಗದಲ್ಲಿ ನೀನು ಇದಕ್ಕೆ ಇಲ್ಲಿಂದ ಬಂದ್ರು ಅಷ್ಟೇ ಪೊಟೆನ್ಷಿಯಲ್, ಇಲ್ಲಿಂದ ಬಂದ್ರು ಅಷ್ಟೇ, ಇಲ್ಲಿಂದ ಬಂದ್ರು ಅಷ್ಟೇ, ಡಿಪೆಂಡ್ಸ್ ಆನ್ ದ ಪೊಟೆನ್ಷಿಯಲ್. ಈ ಪೊಟೆನ್ಷಿಯಲ್ ಇಲ್ಲಿಂದ ಸ್ಟಾರ್ಟ್ ಮಾಡಿ ಒಂದು ಕ್ಲೋಸ್ಡ್ ಲೂಪ್ ಅಲ್ಲಿ ವರ್ಕ್ ಡನ್ ಇಸ್ ಆಲ್ವೇಸ್ 0, ಸೇಮ್ ಪೊಟೆನ್ಷಿಯಲ್ ಬರ್ತೀವಿ. ಇಲ್ಲೂ ಸಹ ಪೊಟೆನ್ಷಿಯಲ್ ಡಿಪೆಂಡ್ಸ್ ಆನ್ ದ ಪೊಸಿಷನ್ VB. ನೀನು ಇಲ್ಲಿಂದ ಇಲ್ಲಿಗೆ ಬಂದ್ರು ಅಷ್ಟೇ ಇರುತ್ತೆ, ಇಲ್ಲಿಂದ ಇಲ್ಲಿಗೆ ಬಂದ್ರು ಅಷ್ಟೇ ಇರುತ್ತೆ. ಕ್ಲೋಸ್ಡ್ ಲೂಪ್ ಅಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಎನಿ ಪಾಯಿಂಟ್, ಇಫ್ ಯು ಕಮ್ ಬ್ಯಾಕ್ ಟು ದ ಸೇಮ್ ಪಾಯಿಂಟ್, ದೆನ್ ಆಬ್ವಿಯಸ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ 0 ಆಗುತ್ತೆ. ಯಾಕೆಂದ್ರೆ ಸೇಮ್ ಪೊಟೆನ್ಷಿಯಲ್ ರೀಚ್ ಆಗ್ತೀಯಾ. ಸೊ ಹೆನ್ಸ್ ಇಟ್ಸ್ ಪ್ರೂಫ್ ಇಸ್ ಆಬ್ವಿಯಸ್. ಯಾಕೆಂದ್ರೆ ಇದು ಕನ್ಸರ್ವೇಟಿವ್ ಫೀಲ್ಡ್ ಆಗಿರೋದ್ರಿಂದ ಪೊಟೆನ್ಷಿಯಲ್ ಡಿಪೆಂಡ್ಸ್ ಆನ್ ದ ಪೊಸಿಷನ್ ಆಫ್ ದ ಪಾಯಿಂಟ್ ಮೇ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಒಂದು ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡಿ ವಾಪಸ್ ಅಲ್ಲಿಗೆ ಬಂದ್ವಿ ಅಂದ್ರೆ, ಸೊ ನೆಟ್ ಚೇಂಜಸ್ ಇನ್ ಪೊಟೆನ್ಷಿಯಲ್ ಆಲ್ವೇಸ್ ಬಿಕಮ್ಸ್ 0. ಈ ರೂಲನ್ನು ಅಪ್ಲೈ ಮಾಡೋದು ಹೇಗೆ, ಅದು ಇಂಪಾರ್ಟೆಂಟ್ ಇರೋದು. ಸೊ ಈ ರೂಲನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ, ಈ ರೂಲನ್ನು ಅಪ್ಲೈ ಮಾಡಬೇಕು ಅಂದರೆ ಒಂದು ಲೂಪಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಬ್ರಾಂಚಸಲ್ಲಿ ಕರೆಂಟ್ ಡೈರೆಕ್ಷನ್ ಕೊಟ್ಟಿರಲಿಲ್ಲ ಅಂದರೆ ಕರೆಂಟನ್ನು ಡೈರೆಕ್ಷನ್ ಆರ್ಬಿಟ್ರಿ ಕೊಡ್ರಿ, ಅದಕ್ಕೆ ವ್ಯಾಲ್ಯೂ ಕೊಡ್ರಿ. ಆಫ್ಟರ್ ಸಾಲ್ವಿಂಗ್ ಇಫ್ ಯು ಗೆಟ್ ಇಟ್ಸ್ ವ್ಯಾಲ್ಯೂ ಪಾಸಿಟಿವ್, ದೆನ್ ಕರೆಂಟ್ ಫ್ಲೋಯಿಂಗ್ ಇನ್ ದ ಸೇಮ್ ಡೈರೆಕ್ಷನ್. ನೆಗೆಟಿವ್ ಬಂತು ಅಂದರೆ ಆಪೋಸಿಟ್ ಡೈರೆಕ್ಷನ್ಗೆ ಹೋಗ್ತಾ ಇರುತ್ತೆ. ಸೊ ನಂತರ ಈ ಎಂಟೈರ್ ಲೂಪನ್ನು ಒಂದು ರೌಂಡ್ ತಿರುಗ್ರಿ, ಐದರ್ ಕ್ಲಾಕ್ ವೈಸ್ ಆರ್ ಆ್ಯಂಟಿ ಕ್ಲಾಕ್ ವೈಸ್. ಬೇಕಾದ್ರೆ ಕ್ಲಾಕ್ ವೈಸ್ ಹಿಂಗೆ ತಿರುಗು ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಒಂದು ರೌಂಡ್ ಫುಲ್ ಟ್ರೇಸ್ ಮಾಡಿರಿ. ಸೊ ಟೇಕ್ ದ IR ಪ್ರಾಡಕ್ಟ್ಸ್ ಇನ್ ದ ಡೈರೆಕ್ಷನ್ ಆಫ್ ಟ್ರೇಸ್ ಆಸ್ ಪಾಸಿಟಿವ್. ನೀನು ಟ್ರೇಸ್ ಮಾಡುವ ದಿಕ್ಕಲ್ಲಿ IR ಪ್ರಾಡಕ್ಟ್ ಇದ್ರೆ IR ಪ್ರಾಡಕ್ಟ್ಸ್ ಆರ್ ಪೊಟೆನ್ಷಿಯಲ್ ಡ್ರಾಪ್ಸ್, ಅದನ್ನ ಪಾಸಿಟಿವ್ ತಗೋ. ಅದಕ್ಕೆ ವಿರುದ್ಧವಾಗಿದ್ರೆ ನೆಗೆಟಿವ್ ತಗೋ. ಆಗ ಟ್ರೇಸ್ ಮಾಡುವಾಗ ನೀವು ಸೆಲ್ಲಿನ ನೆಗೆಟಿವ್ ಟರ್ಮಿನಲ್ ಟಚ್ ಮಾಡಿದ್ರೆ ಟೇಕ್ ಇಟ್ಸ್ EMF ನೆಗೆಟಿವ್, ಅಥವಾ ಪಾಸಿಟಿವ್ ಟಚ್ ಮಾಡಿದ್ರೆ ಟೇಕ್ ಇಟ್ಸ್ EMF ಪಾಸಿಟಿವ್. ಹಾಗಾದ್ರೆ ಈ ಲೂಪಿಗೆ ಅಪ್ಲೈ ಮಾಡ್ತೀನಿ ನೋಡಪ್ಪ. ಅಪ್ಲೈ ಕಿರ್ಚಾಫ್ ಸೆಕೆಂಡ್ ಟು ದ ಲೂಪ್ BCDB. ಈ ಲೂಪಿಗೆ ಅಪ್ಲೈ ಮಾಡಿದ್ರೆ ನೋಡಿ, ಪಾಯಿಂಟ್ ಬಿ ಇಂದ ಸ್ಟಾರ್ಟ್ ಮಾಡ್ತೀನಿ, ಇಲ್ಲಿಂದ ತಿರುಗ್ತಾ ಇದ್ದೀನಿ, ಈ ದಿಕ್ಕಲ್ಲಿ ಹೋಗ್ತೀನಿ. ನಾನು ಟ್ರೇಸ್ ಮಾಡ್ತಿರೋದು ಈ ದಿಕ್ಕಲ್ಲೇ, ಕರೆಂಟು ಸಹ ಈ ದಿಕ್ಕಲ್ಲೇ ಹರಿತಾ ಇದೆ. ಸೊ ಟೇಕ್ ಇಟ್ಸ್ IR ಪ್ರಾಡಕ್ಟ್ ಆಸ್ ಪಾಸಿಟಿವ್. IR ಪ್ರಾಡಕ್ಟ್ ಈಸ್ I3Q. ನೆಕ್ಸ್ಟ್ ನಾನು ಇಲ್ಲಿ ಬರ್ತಾ ಇದ್ದೀನಿ, ಕರೆಂಟ್ಗೆ ವಿರುದ್ಧವಾಗಿ ಟ್ರೇಸ್ ಮಾಡ್ತಾ ಇದ್ದೀನಿ. ಟೇಕ್ ಇಟ್ಸ್ IR ಪ್ರಾಡಕ್ಟ್ ಈಸ್ ನೆಗೆಟಿವ್, ಕರೆಂಟ್ ಈಸ್ I5 ಅಂಡ್ ಇಟ್ಸ್ ರೆಸಿಸ್ಟೆನ್ಸ್ ಈಸ್ S. ನೆಕ್ಸ್ಟ್ ನಾನು ಈ ದಿಕ್ಕಲ್ಲಿ ಹೋಗ್ತಾ ಇದ್ದೀನಿ, ಕರೆಂಟು ಸಹ ಸೇಮ್ ದಿಕ್ಕಲ್ಲಿ ಹೋಗ್ತಾ ಇದೆ. ಇಲ್ಲಿ IR ಪ್ರಾಡಕ್ಟ್ ನಿಮಗೆ ಇದ್ರ ರೆಸಿಸ್ಟೆನ್ಸ್ ಅರ್ಥ ಆಗಲಿಲ್ಲ ಅಂದರೆ ಬೇಕಾದ್ರೆ ಪಕ್ಕದಲ್ಲಿ ಇಲ್ಲಿ ಬರ್ಕೊಡ್ರಿ, ಬೇಕಾದ್ರೆ ದಿಸ್ ಇಸ್ ದ ಇಂಟರ್ನಲ್ ರೆಸಿಸ್ಟೆನ್ಸ್ R. ಇದ್ರ IR ಪ್ರಾಡಕ್ಟ್ ಟೇಕ್ ಪಾಸಿಟಿವ್, ದಟ್ ಈಸ್ ಕರೆಂಟ್ ಇಂಟು ಕರೆಂಟಿನ ವ್ಯಾಲ್ಯೂ ಏನಿದೆ I2 ಇಂಟು ಇಂಟರ್ನಲ್ ರೆಸಿಸ್ಟೆನ್ಸ್. ಯು ಆರ್ ಟಚಿಂಗ್ ದ ನೆಗೆಟಿವ್ ಟರ್ಮಿನಲ್ ಆಫ್ ದ ಸೆಲ್, ಟೇಕ್ ಇಟ್ಸ್ EMF ನೆಗೆಟಿವ್ ಮೈನಸ್ ಇಟ್ಸ್ EMF E ಇಸ್ ಈಕ್ವಲ್ ಟು 0. ದಿಸ್ ಇಸ್ ಹೌ ವಿ ಅಪ್ಲೈ ಕಿರ್ಚಾಫ್ಸ್ ಸೆಕೆಂಡ್ ರೂಲ್. ಸೊ IR ಪ್ರಾಡಕ್ಟ್ಸ್ ನಾವು ಟ್ರೇಸ್ ಮಾಡುವ ದಿಕ್ಕಲ್ಲಿದ್ದರೆ ಪಾಸಿಟಿವ್, ವಿರುದ್ಧ ಇದ್ದರೆ ನೆಗೆಟಿವ್. ಈ ರೀತಿ ನಾವು ಕಿರ್ಚಾಫ್ ಸೆಕೆಂಡ್ ರೂಲನ್ನು ಅಪ್ಲೈ ಮಾಡ್ತೀವಿ. ಈ ಕಿರ್ಚಾಫ್ ಸೆಕೆಂಡ್ ರೂಲನ್ನು ಯೂಸ್ ಮಾಡ್ಕೊಂಡು ಈ ಕಿರ್ಚಾಫ್ ರೂಲ್ಸನ್ನು ಯೂಸ್ ಮಾಡಿ ಕಾಂಪ್ಲೆಕ್ಸ್ ಸರ್ಕ್ಯೂಟ್ಗಳನ್ನ ಅನಾಲಿಸಿಸ್ ಮಾಡ್ತೀವಿ. ಅದರಲ್ಲಿ ಒಂದು
Wheatstone bridge. Wheatstone bridge. ಸೊ ವೀಟ್ಸ್ಟೋನ್ ಬ್ರಿಡ್ಜ್ ತುಂಬ ಇಂಪಾರ್ಟೆಂಟ್. ಕಿರ್ಚಾಫ್ ರೂಲ್ಸ್ ಸ್ಟೇಟ್ಮೆಂಟ್ 2 ಬಾರಿ ಕೇಳಿದ್ದಾರೆ ಆನ್ಯುವಲ್ ಎಕ್ಸಾಮಲ್ಲಿ. ವೀಟ್ಸ್ಟೋನ್ ಬ್ರಿಡ್ಜ್ ಬ್ಯಾಲೆನ್ಸಿಂಗ್ ಕಂಡೀಷನ್ನ ಹೈಯೆಸ್ಟ್ 5 ಬಾರಿ ಕೇಳಿದ್ದಾರೆ 5 ಮಾರ್ಕ್ಸಿಗೆ. ಹಾಗಾಗಿ ವೀಟ್ಸ್ಟೋನ್ ಬ್ರಿಡ್ಜ್ ಆ್ಯಂಡ್ ಬ್ಯಾಲೆನ್ಸಿಂಗ್ ಕಂಡೀಷನ್ ಈಸ್ ವೆರಿ ಇಂಪಾರ್ಟೆಂಟ್. ವೀಟ್ಸ್ಟೋನ್ ಬ್ರಿಡ್ಜ್ ಅನ್ನೋದು ಇಟ್ ಈಸ್ ಎನ್ ಅರೇಂಜ್ಮೆಂಟ್ ಆಫ್ 4 ರೆಸಿಸ್ಟರ್ಸ್. ಇದೇ ಎಕ್ಸಾಕ್ಟ್ಲಿ ವೀಟ್ಸ್ಟೋನ್ ಬ್ರಿಡ್ಜೇ ಆಗುತ್ತೆ. ಇಲ್ಲಿ ಸೆಲ್ ತೆಗೆದು ಬರೀ ಗ್ಯಾಲ್ವನೋಮೀಟರ್ ಹಾಕಿದ್ರೆ. ಸೊ ದೀಸ್ ಆರ್ ದ 4 ರೆಸಿಸ್ಟರ್ಸ್. This is galvanometer of resistance G. ಇದು Wheatstone bridge circuit. So current I1, this is current I2, this is I3, this is current I4 ಅಂತ ಅಂದ್ಕೊಡ್ರಿ. Current through the galvanometer I will take IG. So Wheatstone bridge ಅನ್ನೋದು it is an arrangement of 4 resistors. ಯಾವುದಕ್ಕೆ ಯೂಸ್ ಮಾಡ್ತೀವಿ? ಯೂಸ್ ಟು ಮೆಜರ್ ಒನ್ ಆಫ್ ದೆಮ್ ಇನ್ ಟರ್ಮ್ಸ್ ಆಫ್ ಅದರ್ 3. ಅಂದರೆ ಈ ಬ್ರಿಡ್ಜಲ್ಲಿ 3 ರೆಸಿಸ್ಟರ್ಗಳ ವ್ಯಾಲ್ಯೂ ಗೊತ್ತಿದ್ದು ಒಂದರ ವ್ಯಾಲ್ಯೂ ಗೊತ್ತಿಲ್ಲ ಅಂದರೆ ಈ ಬ್ರಿಡ್ಜನ್ನು ಯೂಸ್ ಮಾಡಿ ಗೊತ್ತಿಲ್ಲದೆ ಇರುವ ರೆಸಿಸ್ಟರ್ ವ್ಯಾಲ್ಯೂ ಕಂಡುಹಿಡಿಬಹುದು. ಇಟ್ ಈಸ್ ಎನ್ ಅರೇಂಜ್ಮೆಂಟ್ ಆಫ್ 4 ರೆಸಿಸ್ಟರ್ಸ್ ಯೂಸ್ಡ್ ಟು ಮೆಜರ್ ಒನ್ ಆಫ್ ದೆಮ್ ಇನ್ ಟರ್ಮ್ಸ್ ಆಫ್ ಅದರ್ 3. So consider a Wheatstone bridge consists of resistors P, Q, R, S arranged in the form of quadrilateral. Quadrilateral ಯಾಕೆ? ಚೆನ್ನಾಗಿ ಕಾಣಲಿ ಅಂತ, ಹೀಗೆ ಇರಬೇಕು ಅಂತಿಲ್ಲ. ಈ ರೀತಿ ಇದ್ರೂ ಸಹ Wheatstone bridge ನೋಡ್ರಿ. These are the resistors, 4 resistors. So P, Q, R, S, ಈ diagonally battery, ಇಲ್ಲಿ ಸೆಂಟ್ರಲಿ ಗ್ಯಾಲ್ವನೋಮೀಟರ್. ಸೊ ದಿಸ್ ಇಸ್ ಆಲ್ಸೋ Wheatstone bridge. ಜಸ್ಟ್ ಅರೇಂಜ್ಮೆಂಟ್ ಚೇಂಜ್ ಇದೆ. ಸೊ ಚೆನ್ನಾಗಿ ಕಾಣಲಿ ಅಂತ ಈ ರೀತಿ ಮಾಡಿದ್ವಿ ಅಷ್ಟೇ, ಸಿಂಪಲ್. ಸೊ ಇಟ್ಸ್ ಎನ್ ಅರೇಂಜ್ಮೆಂಟ್ ಆಫ್ 4 ರೆಸಿಸ್ಟರ್ಸ್. ಸೊ ದಿಸ್ ಇಸ್ ಎ Wheatstone bridge consists of resistors P, Q, R, S arranged in the form of quadrilateral. A battery of EMF E is connected across one pair of diagonally opposite points and a galvanometer of resistance G is connected to the another pair of diagonally opposite points. ಇದಕ್ಕೆ Wheatstone bridge. The current in various branches are as shown in the figure. ಆ ಕರೆಂಟ್ ಅನ್ನ ಗುರ್ತು ಮಾಡ್ಕೊಂಡಿದ್ದೀನಿ. So now apply Kirchhoff's first rule to the node B and D. B and D ಗೆ Kirchhoff's first rule ಅಪ್ಲೈ ಮಾಡಿದ್ರೆ ನೋಡ್ರಿ, B ದಲ್ಲಿ ಬರ್ತಾ ಇರೋದು I1, ಹೋಗ್ತಾ ಇರೋದು ಯಾವುದು? 2 ಹೋಗ್ತಾ ಇದೆ. ದಟ್ ಈಸ್ IG ಪ್ಲಸ್ I3 ಇವು ಹೋಗ್ತಾ ಇದ್ದಾವೆ. ಸಮ್ ಆಫ್ ಕರೆಂಟ್ಸ್ ಎಂಟ್ರಿಂಗ್ ಇಸ್ ಈಕ್ವಲ್ ಟು ಸಮ್ ಆಫ್ ಕರೆಂಟ್ಸ್ ಲಿವಿಂಗ್. ಸೊ ಇಕ್ವೇಶನ್ 1. ಅದೇ ರೀತಿ ಈ ನೋಡಿಗೂ ಅಪ್ಲೈ ಮಾಡಿದ್ರೆ ಬರ್ತಾ ಇರೋದು ಯಾವುದು? I2 ಬರ್ತಾ ಇದೆ ಪ್ಲಸ್ IG ಬರ್ತಾ ಇದೆ. ನೋಡ್ರಿ, ಇದು ಬರ್ತಾ ಇದೆ, ಇದು ಬರ್ತಾ ಇದೆ, ಹೋಗ್ತಾ ಇರೋದು I4. ದಟ್ ಈಸ್ ಈಕ್ವಲ್ ಟು I4 ಇಕ್ವೇಶನ್ 2. So also apply Kirchhoff's second rule to the loop A, B, D, A and B, C, D, A. First ನಾನು apply to the A, B, D, A ಲೂಪಿಗೆ Kirchhoff's second rule ಅಪ್ಲೈ ಮಾಡ್ತೀನಿ. ಐ ವಿಲ್ ಟ್ರೇಸ್ ಕ್ಲಾಕ್ ವೈಸ್ ಡೈರೆಕ್ಷನ್. ಎಂಟೈರ್ ರೂಪ್ನ ಕ್ಲಾಕ್ ವೈಸ್ ಡೈರೆಕ್ಷನ್ ಟ್ರೇಸ್ ಮಾಡ್ತೀನಿ. ನೋಡ್ರಿ, ಸೇಮ್ ಡೈರೆಕ್ಷನ್ ಅಲ್ಲಿ ಇದೆ. ದಟ್ ಈಸ್ I1 ಇಂಟು P. ಪ್ರಾಡಕ್ಟ್ ಈಸ್ ಕರೆಂಟ್ I1, ರೆಸಿಸ್ಟೆನ್ಸ್ ಈಸ್ P. ಇಲ್ಲಿ ನಮ್ಮದೇ ದಿಕ್ಕು ಸೇಮ್ ಡೈರೆಕ್ಷನ್ ಇದೆ. ಇದರ ರೆಸಿಸ್ಟೆನ್ಸ್ G ಪ್ಲಸ್ IG ಇಂಟು ರೆಸಿಸ್ಟೆನ್ಸ್ ಇಸ್ G. ನೋಡಿ, ಸೇಮ್ ಡೈರೆಕ್ಷನ್. ಇಲ್ಲಿ ಆಪೋಸಿಟ್ ಆಯಿತು. ಸೊ ಮೈನಸ್ ಕರೆಂಟ್ ಈಸ್ I2, ರೆಸಿಸ್ಟೆನ್ಸ್ ಈಸ್ R. I2 ಇಂಟು R ಇಸ್ ಈಕ್ವಲ್ ಟು 0. ಅಥವಾ I1P ಪ್ಲಸ್ IgG ಇಸ್ ಈಕ್ವಲ್ ಟು I2R ಇಕ್ವೇಶನ್ 3. ಅದೇ ರೀತಿ ಈ ಲೂಪಿಗೆ ಅಪ್ಲೈ ಮಾಡಿದರೆ ನಾನು ಈ ರೀತಿ ಟ್ರೇಸ್ ಮಾಡ್ತಾ ಇದ್ದೀನಿ. ಸೊ ಇದು ಪಾಸಿಟಿವ್ ಆಗುತ್ತೆ. ದಟ್ ಈಸ್ I3Q ಇದು ಆಪೋಸಿಟ್ ಆಗುತ್ತೆ. ಮೈನಸ್ ಆ ಸೈಡ್ ತೆಗೆದ್ರೆ ಪ್ಲಸ್ ಆಗುತ್ತೆ. ದಟ್ ಈಸ್ I4S. ಇದು ಸಹ ಈಗ ಟ್ರೇಸ್ ಮಾಡ್ತೀನಿ. ಆಪೋಸಿಟ್ ರೈಟ್ ಸೈಡ್ಗೆ ಹೋದರೆ ಪ್ಲಸ್ ಆಗುತ್ತೆ. ಪ್ಲಸ್ IgG. ಸೊ ದಿಸ್ ಇಸ್ ಇಕ್ವೇಶನ್ 4 ಅಂತ ಅಂದ್ಕೊಡ್ರಿ. ಸೊ ಜಸ್ಟ್ ಐ ಅಪ್ಲೈಡ್ Kirchhoff's first rule to the junction B and G and then applied second rule to these 2 loops. So now the current through the galvanometer can be made 0 by varying one or more resistors of the bridge. ಸೊ ಯಾವಾಗ 0 ಆಗುತ್ತೆ ಹೇಳ್ರಿ? ಇಲ್ಲಿಂದ ಇಲ್ಲಿ ಕರೆಂಟ್ ಯಾವಾಗ ಇರುತ್ತೆ? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದ್ರೆ. ಇಲ್ಲ, 2 ಪಾಯಿಂಟಲ್ಲಿ ಪೊಟೆನ್ಷಿಯಲ್ ಸೇಮ್ ಆಯಿತು ಅಂದರೆ ನೋ ಕರೆಂಟ್ ಫ್ಲೋಸ್. ಅದನ್ನು ಯಾವಾಗ ಅಚೀವ್ ಮಾಡ್ಬೋದು? ಈ ರೆಸಿಸ್ಟರ್ಗಳನ್ನ ವೇರಿ ಮಾಡಿ. ಇಫ್ ನೋ ಕರೆಂಟ್ ಫ್ಲೋಸ್ ಥ್ರೂ ದ ಗ್ಯಾಲ್ವನೋಮೀಟರ್, ದೆನ್ ದ ಬ್ರಿಡ್ಜ್ ಇಸ್ ಸೆಟ್ ಟು ಬಿ ಬ್ಯಾಲೆನ್ಸ್ಡ್. ದೆನ್ ಫಾರ್ ಬ್ಯಾಲೆನ್ಸ್ಡ್ ಬ್ರಿಡ್ಜ್ ದ ಕಂಡೀಷನ್ ಇಸ್ ಕರೆಂಟ್ ಥ್ರೂ ದ ಗ್ಯಾಲ್ವನೋಮೀಟರ್ ಇಸ್ 0. ಫಾರ್ ಬ್ಯಾಲೆನ್ಸ್ಡ್ ಬ್ರಿಡ್ಜ್ ದ ಅಬೋ ಇಕ್ವೇಶನ್ ರೆಡ್ಯೂಸಸ್ ಟು, ನೋಡ್ರಿ, ಈ ಇಕ್ವೇಶನ್ ಏನಾಗುತ್ತೆ? I1 ಇಸ್ ಈಕ್ವಲ್ ಟು I3
ಯಾಕೆಂದ್ರೆ ಇಲ್ಲಿ ಬಂದಿದ್ದು ಇಲ್ಲೇ ಹೋಗುತ್ತೆ, ಇಲ್ಲಿ ಕರೆಂಟ್ ಹರಿಯೋದಿಲ್ಲ. ಅದೇ ರೀತಿ I2 is equal to I4 ಆಗುತ್ತೆ ಫಾರ್ ಬ್ಯಾಲೆನ್ಸ್ಡ್ ಬ್ರಿಡ್ಜ್. ಅದೇ ರೀತಿ ಈ ಇಕ್ವೇಶನ್ಸ್ ಏನು ರೆಡ್ಯೂಸ್ ಆಗುತ್ತೆ, ದಿಸ್ ಇಕ್ವೇಶನ್ಸ್ ಬಿಕಮ್ಸ್ ಯು ಸಿ ದಟ್ ಈಸ್ I1P is equal to I2R. ಯಾಕೆ Ig is equal to 0 and this equation reduces to I3Q is equal to Ig ಇದು 0 ಆದರೆ I4 yes. ಸೊ ಡಿವೈಡ್ ದಿಸ್ ಇಕ್ವೇಶನ್, ಡಿವೈಡ್ ಮಾಡಿದ್ರೆ ನೋಡ್ರಿ I1 and I3 ಈಕ್ವಲ್, I1 is equal to I3 ಕ್ಯಾನ್ಸಲ್ ಆಗುತ್ತೆ, I2 is equal to I4 ಕ್ಯಾನ್ಸಲ್ ಆಗುತ್ತೆ, ಉಳಿದಿದ್ದೇನು P by Q is equal to R by S. So this is the condition for balanced Wheatstone bridge and this condition is asked for 5 marks 4 times. And also ಈ ಬ್ರಿಡ್ಜ್ ಅಂಡ್ ಕಂಡೀಷನ್ ಫಾರ್ ಬ್ಯಾಲೆನ್ಸ್ಡ್ Ig is equal to 0 ಇಷ್ಟನ್ನೇ ಬರೀಲಿಕ್ಕೆ 2 ಬಾರಿ ಕೇಳಿದ್ದಾರೆ. ಹಾಗಾಗಿ ಈ ಪಾರ್ಟ್ ತುಂಬಾ ಇಂಪಾರ್ಟೆಂಟ್. ಏನು ಹೇಳುತ್ತೆ, P by Q is equal to R by S ಅಥವಾ ದ ರೇಷಿಯೋ ಆಫ್ ರೆಸಿಸ್ಟರ್ಸ್ ಇನ್ ಅಡ್ಜಸೆಂಟ್ ಆರ್ಮ್ಸ್ ಆರ್ ಈಕ್ವಲ್. ಅಡ್ಜಸೆಂಟ್ ಆರ್ಮ್ ಈಗ ಮಾಡಿರೋ P by R is equal to Q by S, ದಟ್ ಈಸ್ ಆಲ್ಸೋ ರೈಟ್. ನೋಡ್ರಿ P by R is equal to Q by S ಆಗುತ್ತೆ, ಅಡ್ಜಸೆಂಟ್ ಆರ್ಮ್ ಸೇಮ್ ಆಗುತ್ತೆ. ದಿಸ್ ಬ್ಯಾಲೆನ್ಸಿಂಗ್ ಕಂಡೀಷನ್ ವಿಲ್ ನಾಟ್ ಆಲ್ಟರ್ ಬೈ ಚೇಂಜಿಂಗ್ ದೀಸ್. ನೋಡ್ರಿ ದ ಡಯಾಗೋನಲಿ ಆಪೋಸಿಟ್ ಪಾಯಿಂಟ್ಸ್ ಟು ವಿಚ್ ಬ್ಯಾಟ್ರಿ ಇಸ್ ಕನೆಕ್ಟೆಡ್ ಇಸ್ ಕಾಲ್ಡ್ ಬ್ಯಾಟ್ರಿ ಆರ್ಮ್ ಅಂತ ಕರಿತೀವಿ. ಇದಕ್ಕೆ ಗ್ಯಾಲ್ವನೋಮೀಟರ್ ಆರ್ಮ್ ಅಂತ ಕರಿತೀವಿ. ನೀವೇನಾದ್ರೂ ಇಲ್ಲಿಗೆ ಬ್ಯಾಟ್ರಿ ಹಾಕಿ ಇಲ್ಲಿಗೆ ಗ್ಯಾಲ್ವನೋಮೀಟರ್ ಹಾಕಿರೋ ಸಹ ಇದರ ಬ್ಯಾಲೆನ್ಸಿಂಗ್ ಕಂಡೀಷನ್ ಚೇಂಜ್ ಆಗೋದಿಲ್ಲ. ಸೊ ಹಾಗಾಗಿ ಬ್ಯಾಲೆನ್ಸಿಂಗ್ ಕಂಡೀಷನ್ ಇಸ್ ಸೇಮ್. ಏನು ರೇಷಿಯೋ ಆಫ್ ರೆಸಿಸ್ಟರ್ಸ್ ಇನ್ ಅಡ್ಜಸೆಂಟ್ ಆರ್ಮ್ ಇಸ್ ಆಲ್ವೇಸ್ ಸೇಮ್. ಸೊ ಇದು ಎಕ್ಸಾಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಇನ್ನು ಉಳಿದವು ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಇದರ ಆಧಾರದ ಮೇಲೆ ಮೀಟರ್ ಬ್ರಿಡ್ಜ್ ಇದೆ. ಮೀಟರ್ ಬ್ರಿಡ್ಜ್ ಅನ್ನ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಮಾಡ್ತಾರೆ. ಮೀಟರ್ ಬ್ರಿಡ್ಜ್ ಇಸ್ ಆಲ್ಸೋ ಯೂಸ್ ಟು ಫೈಂಡ್ unknown resistance of a wire. It also works on the balanced Wheatstone network condition. ನಂತರ ಪೊಟೆನ್ಶಿಯೋಮೀಟರ್ಸ್ ಇದೆ, ಅದನ್ನು ಸಹ ನಾವು ಪ್ರಾಕ್ಟಿಕಲ್ ಅಲ್ಲಿ ಮಾಡ್ತೀವಿ. ಹಾಗಾಗಿ ಥಿಯರಿ ಎಕ್ಸಾಮ್ ಅಲ್ಲಿ ಮೀಟರ್ ಬ್ರಿಡ್ಜ್ ಹಾಗೂ ಪೊಟೆನ್ಶಿಯೋಮೀಟರ್ ಪಾರ್ಟ್ ಅನ್ನ ಕೇಳಿಲ್ಲ. ಪೊಟೆನ್ಶಿಯೋಮೀಟರ್ ಇಸ್ ಆಲ್ಸೋ ಎ ಡಿವೈಸ್. ಇಟ್ ಈಸ್ ಯೂಸ್ಡ್ ಟು ಕಂಪೇರ್ EMF of 2 cells and also to find unknown resistance of a wire. ಸೊ ಆ ಪಾರ್ಟನ್ನು ಎಕ್ಸಾಮಲ್ಲಿ ಕೇಳಿಲ್ಲ. ಹಾಗಾಗಿ ಈ ಪಾರ್ಟಿಗೆ ತುಂಬ ಇಂಪಾರ್ಟೆಂಟ್ ಕೊಡಬೇಕು, ಇದನ್ನು ಕೇಳಿದ್ದಾರೆ. ಸೊ ಈ ಎಲ್ಲ ಭಾಗಗಳು ಪರೀಕ್ಷಾ ದೃಷ್ಟಿಯಿಂದ ತುಂಬ ಮುಖ್ಯವಾಗಿದ್ದಾವೆ. ಇವನ್ನೆಲ್ಲ ಅಧ್ಯಯನ ಮಾಡಿದರೆ ಆದಷ್ಟು ಹೆಚ್ಚು ಮಾರ್ಕ್ಸನ್ನು ಗಳಿಸ್ಬೋದು. ಓಕೆ, ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು.